ಯಾವ ಮಾರಕ ಸೋಂಕಾಗಲಿ, ಜಾಡ್ಯವಾಗಲಿ, ಗುಣವಾಗಲಾರದ ರೋಗವಾಗಲಿ ನಿಮ್ಮ ಮೇಲೆ ಬರಲು ನಾನೆಷ್ಟು ಮಾತ್ರಕ್ಕೂ ಬಿಟ್ಟುಕೊಡುವುದಿಲ್ಲ. ನಿಮ್ಮನ್ನು ಸ್ವಸ್ಥತೆ ಮಾಡುವ, ಗುಣಪಡಿಸುವ ಯೆಹೋವನಾದ ನಾನೇ ನಿಮಗೆ ಒಡೆಯನು, ಪ್ರಭು ಆಗಿದ್ದೇನೆ. ವಿಮೋಚನಕಾಂಡ 15:26 ಸ್ಪಷ್ಟವಾಗಿ ಬರಲಿದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇಲ್ಲೇ ಯಾವ ಜಾಡ್ಯವನ್ನು, ಯಾವ ರೋಗವನ್ನು ನಿಮ್ಮ ಮೇಲೆ ಬರಲಿಕ್ಕೆ ಅನುಮತಿಸುವುದಿಲ್ಲ, ಬಿಟ್ಟುಕೊಡುವುದಿಲ್ಲ ನಾನು ಎಂಬುದಾಗಿ ಹೇಳಿದನು. ಅಷ್ಟೇ ಅಲ್ಲದೆ ನೆಕ್ಸ್ಟ್ ಹೇಳ್ತಾ ಇದ್ದಾನೆ, ಸ್ವಸ್ಥತೆ ಮಾಡುವ, ಗುಣಪಡಿಸುವ ಯೆಹೋವನಾದ ನಾನೇ ನಿಮ್ಮ ಒಡೆಯನು, ಅಂದರೆ ಪ್ರಭು ಆಗಿದ್ದೇನೆ ಎಂಬುದಾಗಿ ಅದ್ಭುತವಾದಂಥ ವಚನ ಉಲ್ಲೇಖಿಸಿದ್ದಾನೆ. ಇಲ್ಲಿ ಹೊಸದಾಗಿ ಈ ಘಟನೆಯನ್ನು, ಒಂದು ಹೆತ್ತ ತಾಯಿ ತನ್ನ ಮಗನಿಗೆ ಮದುವೆಯಾಗಿ ಮಕ್ಕಳಾಗಿ ಒಳ್ಳೆ ಕೌಟುಂಬಿಕವನ್ನು ಜೀವನ ಮಾಡ್ತಿರ್ತಕ್ಕಂಥ ಮಗನಿಗೆ ಹೆಚ್ಚಿನ ರಕ್ತದ ಒತ್ತಡ, ಬ್ಲಡ್ ಪ್ರೆಷರ್ ಮತ್ತು ಶುಗರಿನ ಮಧುಮೇಹ ಮಿತಿ ಮೀರಿರುವುದರಿಂದ ಆತನ ಒಂದು ಕಣ್ಣು ಮತ್ತು ಎರಡನೇ ಕಣ್ಣು ಸಂಪೂರ್ಣವಾಗಿ ಕಣ್ಣಿಗೆ ಕಾಣಲಾರದಂತೆ ಮಸುಕು ಆಗಿಬಿಟ್ಟಿತ್ತು. ಆದರೆ ಆ ತಾಯಿ ಬಹಳಷ್ಟು ನೊಂದುಕೊಂಡು ಮನಮುರಿದವಳಾಗಿ, ಒಂದೇ ಮಗನಿಗೆ ಹೆಂಡತಿ ಮಕ್ಕಳಿದ್ದಾರೆ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಆ ತಾಯಿ ಹಕ್ಕಬಕ್ಕ ಆಗಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತೋರ್ತಾ ಇಲ್ಲ. ವೈದ್ಯರು ಹೇಳಿಬಿಟ್ಟಿದ್ದಾರೆ, ಚಿಕಿತ್ಸೆ 2 ಲಕ್ಷ ಆದರೂ ಕೂಡ ಆತನಿಗೆ ಕಣ್ಣು ಬರ್ತದಂತ ನಾವು ಖಚಿತ ಕೊಡಲಿಕ್ಕೆ, ಗ್ಯಾರಂಟಿ ಕೊಡಲಿಕ್ಕೆ ಆಗಲ್ಲ ಎಂಬುದಾಗಿ ಹೇಳಿದರು. ಅಷ್ಟೇ ಅಲ್ಲದೆ ಇಲ್ಲಿಂದ ನಮ್ಮ ರಾಜ್ಯವನ್ನು ಬಿಟ್ಟು ಪರ ರಾಜ್ಯಕ್ಕೆ ಹೋಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಕೊಳ್ಳುವಾಗಲೂ ಆ ತಾಯಿ ಬಹಳಷ್ಟು ನರಳಿ ಗೋಳಾಡಿ ದೇವರ ಹತ್ರ ಪ್ರಲಾಪಿಸಿರುವಾಗ ಆ ಮಗನ ತಾಯಿ ನಮಗೆ ಸಿಕ್ಕಿರುವಾಗಲೂ ಹೇಳಿದ್ದೇವೆ, ಅಮ್ಮವರೇ ಹೆದರಬೇಡಿ, ದೇವರು ನಿಮ್ಮನ್ನು ಕರೆದಿದ್ದಾನೆ, ದೇವರು ನಿಮ್ಮನ್ನು ಮೆಚ್ಚಿಕೊಂಡಿದ್ದಾನೆ, ದೇವರು ಮಕ್ಕಳಾಗಿ ನೀವಿದ್ದೀರಿ, ದೇವರನ್ನು ಒಂದು ಸಾರಿ ನಂಬಿಕೊಂಡಿದ್ರೆ ಎಷ್ಟು ಮಾತ್ರಕ್ಕೂ ನಿಮಗೆ ಅನ್ಯಾಯ ಆಗಲಿಕ್ಕೆ ಕೊಡುವುದಿಲ್ಲ ಅನ್ನತಕ್ಕಂಥ ಸತ್ಯ ನಾನು ಈ ದೇವರ ವಾಕ್ಯಗಳಿಂದ ಮಾತ್ರ ಅವರನ್ನು ಪ್ರೋತ್ಸಾಹಿಸ್ತಾ ಇದ್ದೆ, ಅವರಿಗೆ ಧೈರ್ಯ ಕೊಡ್ತಾ ಇದ್ದೆ, ಹೊರತು ಮತ್ತೆ ನನ್ನ ಹತ್ರ ಏನಿಲ್ಲ ಆಗಿತ್ತು. ಆದರೆ ಆ ತಾಯಿ ತನ್ನ ಹೃದಯದೊಳಗಿರತಕ್ಕಂಥ ಗೋಳನ್ನು, ಕಣ್ಣೀರನ್ನು ಹೇಳ್ಕೊಳ್ಳಿಲ್ಲ, ಆದರೆ ಪ್ರಾರ್ಥನೆ ಮಾಡಯ್ಯ ಅಂತ ಹೇಳ್ತಾ ಇದ್ಲು ಅಷ್ಟೇ. ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಆದರೆ ಈ ವಾಕ್ಯದಿಂದ ಬಲವಾದ ವಾಕ್ಯದಿಂದ ದೇವರು ಖಂಡಿತವಾಗಿ ನಿನ್ನ ಮಗನಿಗೆ ತಿರುಗಿ ದೃಷ್ಟಿಯನ್ನು ಕೊಡ್ತಾನೆ ಎಂಬುದಾಗಿ ಈ ವಾಕ್ಯದ ಆಧಾರದ ಮೇಲೆ ಅವರಿಗೆ ನಾನು ಧೈರ್ಯಪಡಿಸಿದ್ದೇನೆ. ಪ್ರೈಸ್ ಲಾರ್ಡ್ ಜೀಸಸ್. ಶಸ್ತ್ರಚಿಕಿತ್ಸೆ ಆಗಿದ್ದ 2ನೇ ದಿನಕ್ಕೆ ವೈದ್ಯರು ಕೂಡ ಆಶ್ಚರ್ಯಪಟ್ಟಿದ್ದಾರೆ, ಇದು 1000ರಲ್ಲಿ ಒಬ್ಬರಿಗೆ ಇದು ಬರುವುದು ಅದೃಷ್ಟ ಎಂಬುದಾಗಿ. ಆದರೆ ದೇವರಿಗೆ 1000 ಅಲ್ಲ, ಕೋಟ್ಯಾಂತರ ಜನರಲ್ಲಿ ಕೂಡ ಆತನು ಎಲ್ಲರಿಗೂ ಗುಣಪಡಿಸ್ತಕ್ಕಂಥ ಸಾಮರ್ಥ್ಯ ಆತನಿಗಿದೆ. ಮನುಷ್ಯನಿಗಿದು ಅಸಾಧ್ಯ, ದೇವರಿಗೆ ಎಲ್ಲ ಸಾಧ್ಯ. ಆ ತಾಯಿ ತನ್ನ ಮಗನು ಕರೆ ಮಾಡಿರುವಾಗ ಆ ಪರರಾಜ್ಯದಿಂದ, ಅಮ್ಮ ನನ್ನ ಕಣ್ಣು ಕಾಣ್ತಾ ಇದೆ ಎಂಬುದಾಗಿ ಹೇಳಿದ ಕೂಡಲೇ ಆ ತಾಯಿಗೆ ಸಂತೋಷ ತಾಳ್ಕೊಳ್ಳಿಕ್ಕಾಗದೆ ಓಡಿ ಬಂದು, ಅಯ್ಯ ನನ್ನ ಮಗನಿಗೆ ಕಣ್ಣು ಕಾಣ್ತಾ ಇದೆ ಅಂತೆ, ನನಗೆ ಭಾಳ ಸಂತೋಷವಾಯಿತು. ಆಗ ನಾನು ಹೇಳಿದೆ, ತಾಯಿ ನಿನ್ನ ನಂಬಿಕೆ, ನಿನ್ನ ಪ್ರಾರ್ಥನೆ, ನಿನ್ನ ಗೋಳು, ನಿನ್ನ ಕಣ್ಣೀರು ದೇವರು ಕೇಳಿದ್ದಾನೆ, ಅದಕ್ಕಾಗಿ ನಿನ್ನ ಮಗನಿಗೆ ಗುಣ ಆಯಿತು ಎಂಬುದಾಗಿ ಹೇಳಿದ್ದೇನೆ. ನನ್ನ ಪ್ರಿಯ ಸಹೋದರರೇ, ಯಾರೇ ಇರಲಿ ಈ ಲೋಕದಲ್ಲಿ ನಂಬಿದ್ದ ಪ್ರತಿಯೊಬ್ಬನೂ ಕೈ ಬಿಡಲ್ಪಡ್ದ. ಈ ಲೋಕದ ವೈದ್ಯರು, ವಿಜ್ಞಾನಿಗಳು, ದುಡ್ಡು, ಐಶ್ವರ್ಯ, ಅಂತಸ್ತು ಎಲ್ಲರೂ ಕೈ ಬಿಟ್ಟರು. ಕರ್ತನಾದ ಭೂಮಿ ಆಕಾಶಗಳಿಗೆ ಒಡೆಯನು ಹೇಳ್ತಾ ಇದ್ದಾನೆ, ಹಲ್ಲೆಲೂಯಾ. ಪ್ರಪಂಚದ ವ್ಯಾಪ್ತಿಯಲ್ಲಿ ಯಾವ ಮಾರಕ ಸೋಂಕು, ಐಗುಪ್ತ ದೇಶದ ಮೇಲೆ ಬಂದಿರತಕ್ಕಂಥ ಯಾವ ಮಾರಕ ಸೋಂಕಾಗಲಿ, ಯಾವ ಪಿಡುಗಾಗಲಿ, ಯಾವ ಜಾಡ್ಯವಾಗಲಿ ನಿನ್ನ ಗೂಡಾರದ ಸಮೀಪಕ್ಕೆ ಬರಗೊಡಿಸುವುದಿಲ್ಲ ನಾನು. ಒಂದು ವೇಳೆ ನೀನು ಅಪ್ಪಿ ನೀನು ರೋಗಗ್ರಸ್ತನಾಗಿ ಅನಾರೋಗ್ಯದಲ್ಲಿ ಬಿದ್ದರೂ ಕೂಡ ಸ್ವಸ್ಥತೆ ಮಾಡುವ ಯೆಹೋವನು ನಾನೇ, ಆರೋಗ್ಯವಾಗಿರತಕ್ಕಂಥವನು ನಾನೇ. ಒಂದು ವೇಳೆ ನೀನು ಅಪ್ಪಿ ರೋಗಕ್ಕೆ ಬಿದ್ದರೂ ಕೂಡ ನಾನು ಬಿಟ್ಟುಕೊಡುದಿಲ್ಲ, ನಿನ್ನನ್ನು ಸ್ವಸ್ಥತೆ ಮಾಡುವ ಯೆಹೋವನು ನಾನೇ ಆಗಿದ್ದೇನೆ ಎಂಬುದಾಗಿ ಕರ್ತನಾದ ಇಸ್ರಾಯೇಲರ ದೇವರು, ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಲ್ಲ ಕಣ್ಣೀರುಗಳನ್ನು ಒರೆಸುವ, ಸ್ವಸ್ಥತೆ ಮಾಡುವ ಯೆಹೋವನ ಈ ನುಡಿಯಾಗಿತ್ತು. ಪ್ರೈಸ್ ದ ಲಾರ್ಡ್ ಜೀಸಸ್.
ನನ್ನ ಪ್ರಿಯ ಸಹೋದರಿ ಸಹೋದರೇ, ನಾನು ಇದನ್ನು ಯಾಕೆ ತಿಳಿಸಿದೆಂದರೆ, ಈ ವಾಕ್ಯ ಪ್ರಸಂಗ ಮಾಡ್ತಿರುವಾಗಲೇ ಈ ಒಂದು ಘಟನೆ ನಡೆಯಿತು. ಈ ಒಂದು ವಚನಗಳನ್ನು ಮಾತಾಡ್ತಾ ಇರುವಾಗಲೇ ಈ ಘಟನೆ ನಡೆಯಿತು. ಅದಕ್ಕಾಗಿ ನಿಮ್ಮ ದೇವರಾದ ಕರ್ತನು ಯಾವತ್ತೂ ನಿಮ್ಮ ಕೈಯನ್ನು ಬಿಡುವುದಿಲ್ಲ. ಯಾರ್ಯಾರು ಯೇಸು ಕ್ರಿಸ್ತನನ್ನು ತನ್ನ ಒಡೆಯನಾಗಿ, ತನ್ನ ರಕ್ಷಕನಾಗಿ, ತನ್ನ ಪ್ರಭುವಾಗಿ ಎಷ್ಟು ಜನ ಒಪ್ಪಿಕೊಂಡಿದ್ರಲ್ಲ, ನಿಮ್ಮ ಕೈಯನ್ನು ಎಷ್ಟು ಮಾತ್ರಕ್ಕೂ ದೇವರು ಬಿಡುವುದಿಲ್ಲ. ಅಯ್ಯೋ, ಕೈ ಬಿಡಲ್ಪಟ್ಟಿದ್ದೀವೇನೋ, ಯಾರಿಲ್ಲ ಏನೋ, ವೈದ್ಯರು ಕೈ ಬಿಟ್ಟರು, ಅಯ್ಯೋ ನಮಗೆ ಸಹಾಯ ಮಾಡ್ತಕ್ಕಂಥ ಕೈ ಬಿಟ್ಟರು, ಅಯ್ಯೋ ನಮಗೆ ಸಹಾಯ ಮಾಡ್ತಕ್ಕಂಥವ್ರು ಅವರು ಫೋನ್ ಕೂಡ ಅಟೆಂಡ್ ಮಾಡ್ತಾ ಇಲ್ಲ, ಎಷ್ಟು ಕಾಲ್ ಮಾಡಿದ್ರು ಕೂಡ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಫೋನೇ ಅಟೆಂಡ್ ಮಾಡ್ತಾ ಇಲ್ಲ, ಏನೋ ಮಾತಾಡ್ತಾ ಇಲ್ಲ, ಅಯ್ಯೋ ನನ್ನ ಗತಿ ಏನು ಎಂಬುದಾಗಿ ನೀನು ದುರ್ಗತಿಯಲ್ಲಿದೆಯೋ, ಕೈ ಬಿಡಲ್ಪಟ್ಟಂಗೆ ಅನಿಸ್ತಾ ಇದೆಯೋ, ಭಯಪಡಬೇಡ. ನಿನಗಾಗಿ ಓರ್ವ ಕರ್ತನಾದ ದೇವರು ಏಸಯ್ಯ, ಯೇಸು ಕ್ರಿಸ್ತನು ನಿನ್ನ ಕೂಗನ್ನು, ನಿನ್ನ ಕರೆಯನ್ನು, ನಿನ್ನ ಮೊರೆಯನ್ನು ಕೇಳತಕ್ಕಂಥವನು ಒಬ್ಬನಿದ್ದಾನೆ. ಆತನು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದರ ನಿಮಿತ್ತ ಇಲ್ಲಿ ಒಂದು ದೊಡ್ಡ ಪರೀಕ್ಷೆ ನಡೆದಿದೆ. ದೇವರು ಹೇಳಿದ ಮೇಲೆ ಮುಗಿತ್ರಿ. ಒಂದು ಸಾರಿ ದೇವರ ಬಾಯಿಂದ ಬಂದರೆ ಮಾತು, ಬೈಬಲ್ ಹೇಳ್ತಾ ಇದೆ, ನಾವು ಇದು ನ್ಯಾಯ ಪ್ರಮಾಣ, ಇದು ಮೋಶೆ ಧರ್ಮಶಾಸ್ತ್ರ, ಇದು ದೇವರ ಧರ್ಮಶಾಸ್ತ್ರ, ಇದು ದೇವರ ನ್ಯಾಯ ಪ್ರಮಾಣ, ಇದು ನಮಗೆ ಮಾತ್ರ ನ್ಯಾಯ ಪ್ರಮಾಣ ಅಂತ ತಿಳ್ಕೊಂಡಿದ್ರಾ? ಇದು ಮಾತಾಡಿದ್ದವನಿಗೂ ಕೂಡ ನ್ಯಾಯ ಪ್ರಮಾಣವಾಗಿದೆ. ಇದು ಇಟ್ಸ್ ಅ ಲಾ ಫಾರ್ ನಾಟ್ ಓನ್ಲಿ ದ ಮ್ಯಾನ್ ಕೈಂಡ್ ಬಟ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್ ಸೇಸ್ ಇಟ್ಸ್ ಅ ಲಾ ಫಾರ್ ಹೂ ಹ್ಯಾಡ್ ಸ್ಪೋಕನ್, ಹೂ ಹ್ಯಾಡ್ ಪಾಸ್ಡ್ ದಿಸ್ ಅಮೆಂಡ್ಮೆಂಟ್. ಅಂದ್ರೆ ಯಾರು ಇದನ್ನು ಪಾಸ್ ಮಾಡಿದನಲ್ಲ, ಯಾರು ಇದನ್ನು ವಾಗ್ದಾನ ಮಾಡಿದನಲ್ಲ, ವಾಗ್ದಾನ ಮಾಡಿದ್ದವನಿಗೂ, ಕಮಾಂಡ್ ಮಾಡಿದ್ದವನಿಗೂ ಇದು ನ್ಯಾಯ ಪ್ರಮಾಣವಾಗಿದೆ. ಆತನಿಗೂ ಅದು ನ್ಯಾಯ ಪ್ರಮಾಣ. ಆತನು ಕೂಡ ಅದನ್ನು ಉಲ್ಲಂಘನೆ ಮಾಡಲಿಕ್ಕಾಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಷ್ಟು ಚೆನ್ನಾಗಿ ಹೇಳಲಾಗಿದೆ, ಎಷ್ಟು ಅದ್ಭುತವಾದಂಥ ಮಾತು. ಭೂಮಿ ಆಕಾಶವು ಗತಿಸಿ ಹೋಗಬಹುದು, ಈ ಧರ್ಮಶಾಸ್ತ್ರದಲ್ಲಿ ಬರಲ್ಪಡುವ ಒಂದು ಸೊನ್ನೆ ಆಗಲಿ, ಒಂದು ಗುಡ್ಸಾಗಲಿ ನೆರವೇರದೆ ತಪ್ಪುವುದಿಲ್ಲ ಎಂಬುದಾಗಿ ಗರ್ಜಿಸಿದಾನೆ ಈ ವಾಗ್ದಾನಗಳನ್ನು ದೇವರು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಇವತ್ತಿಗೂ ಆ ವಾಗ್ದಾನಗಳು ನೆರವೇರ್ತಾ ಇದೆ ಜನರಲ್ಲಿ. ಆಗಿದ್ದ ಕಾರ್ಯಗಳು ಮತ್ತೆ ಆಗುತ್ತಾ ಇದೆ, ಇನ್ನು ಮುಂದೆ ಆಗಲಿಕ್ಕಿದೆ. ಎಲ್ಲರೂ ಹೇಳ್ತೀರಲ್ವಿಯಾ? ಇಂಥ ದೊಡ್ಡ ಪರೀಕ್ಷೆಯಲ್ಲಿ ನಡೀತು. ವಿಮೋಚನೆ ಕಾಂಡ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೋಸೆ ಇಸ್ರಾಯೇಲ್ ಜನಾಂಗವನ್ನು ಐಗುಪ್ತ ದೇಶದಿಂದ ಸೆರೆಯಿಂದ ಬಿಡಿಸಿ ಭಯಂಕರವಾದ ಬಡತನದಿಂದ, ಫಾಲೋ ಮೀ ಗಾಯ್ಸ್, ಹಲ್ಲೆಲೂಯಾ. ಇಲ್ಲಿ ಗಮನಿಸ್ತಾ ಇರಬೇಕು ಸ್ವಲ್ಪ ಇಲ್ಲ, ಯಾಕಂದ್ರೆ ಇಲ್ಲಿರ್ತಕ್ಕಂಥ ಮೋಸೆ ಅಲ್ಲಿರ್ತಕ್ಕಂಥ ಸಮಸ್ತ ಇಸ್ರಾಯೇಲ್ ಜನಾಂಗವನ್ನು ದಾಸತ್ವದಿಂದ, ಸೆರೆಮನೆಯಿಂದ, ದೌರ್ಜನ್ಯದಿಂದ, ದಬ್ಬಾಳಿಕೆಯಿಂದ, ದರ್ಪದಿಂದ, ಅನ್ಯಾಯ ಅಕ್ರಮದಿಂದ ಹಿಂಸಿಸಲ್ಪಡುತ್ತಿರುವುದನ್ನು ಬಿಡಿಸಿಕೊಂಡು ಬರ್ತಾ ಇರುವಾಗ ಬಿಡುಗಡೆ ಆಯಿತು. ಸಮುದ್ರವನ್ನು ದಾಟಿಸಿದ, ಕೆಂಪು ಸಮುದ್ರವನ್ನು ದಾಟಿಸಿದ. ಇದೇ ಪರಿಸ್ಥಿತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ದಾಟಿಸಿಬಿಟ್ಟಿದ್ದ. ದಾಟಿಸಿದ ನಂತರ ಕೆಂಪು ಸಮುದ್ರದ ದಾಟಿ ಬಂದ ನಂತರ ಇಸ್ರಾಯೇಲ್ ಜನಾಂಗ ತನ್ನ ಸ್ವಂತ ನಿರ್ಣಯ ಮಾಡಲಿಕ್ಕೆ ಆರಂಭ ಮಾಡಿತ್ತು. ಮೋಸೆಯನ್ನು ಕೇಳಲಿಲ್ಲ. ನೀರಿಗಾಗಿ ಅವರು ಜ್ಞಾನಿಗಳಿದ್ರು, ಬುದ್ಧಿವಂತರಿದ್ರು. ಅವರು ಯಾರು? ಇಸ್ರಾಯೇಲ್ ಜನಾಂಗದ ಸುಮಾರು 30 ಲಕ್ಷ ಜನರು ಒಳಗೊಂಡಿರ್ತಕ್ಕಂಥ ಒಂದು ರಾಷ್ಟ್ರ ಅದು. 30 ಲಕ್ಷ ಜನರಾದರು. ಎಲ್ಲಿ ಹೋಗಿ? ಐಗುಪ್ತ ದೇಶದಲ್ಲಿ ಏನಾಗಿ ಹೋಗಿದ್ರು ಅವರು? ಪ್ರವಾಸಿಗಳಾಗಿ, ರೆಫ್ಯೂಜೀಸ್ ಆಗಿ ವಲಸೆ ಹೋಗಿದ್ರಲ್ಲೇ ಇಲ್ಲ. ಮೊದಲು ವಲಸೆ ಹೋಗಿದ್ರು ಪ್ರವಾಸಿಗಳಾಗಿ. ಕೊನೆಯಾಗಿ ಅವರು ಆ ಕೊನೆ 30 ವರ್ಷ 40 ವರ್ಷ ಅವರ ಮೇಲೆ ದೌರ್ಜನ್ಯ ಬಂತು. ಆಗ ಕೊನೆಯದಾಗಿ ಅವರನ್ನು ದಾಸತ್ವಕ್ಕೆ ತಗೊಂಡ್ರು. ಕನ್ನಡದಲ್ಲಿ ದಾಸತ್ವಕ್ಕೆ ಅಂತ ಹೇಳ್ತಾರೆ, ತೆಲುಗಿನಲ್ಲಿ ಸುಂದರವಾದಂಥ ಮಾತು ಹೇಳಿದ್ರು, ಬಾನಿಸತ್ವ ಅಂತೇಳಿ. ಹಲ್ಲೆಲೂಯಾ. ದಾಸತ್ವಕ್ಕೆ ತಗೊಂಡು ಹೋದ ಮೇಲೆ ಅಲ್ಲಿಂದ ಹೊರಗೆ ಬಂದರು. ಇಲ್ಲಿ ಹೊರಗೆ ಬಂದ ಸಮುದ್ರವನ್ನು ದಾಟಿದ ಕೂಡಲೇ ದೇವರು ವಾಗ್ದಾನ ಮಾಡಿದ್ದಾನೆ. ಎಲ್ಲಿ? ಮಾರಾ ಎಂಬ ಸ್ಥಳದ ಹತ್ರ ಇವರೇನು ಮಾಡಿದ್ರು? ಇಸ್ರಾಯೇಲ್ ಜನಾಂಗ ಸಮುದ್ರ ದಾಟಿದ ಕೂಡಲೇ ಅಲ್ಲಿಂದ ನೀರನ್ನು ಹುಡುಕಲು ಆರಂಭ ಮಾಡಿದ್ರು. ಏನು ಹುಡುಕಲಿಕ್ಕೆ ಆರಂಭ ಮಾಡಿದ್ರು? ನೀರನ್ನು ಹುಡುಕಲು ಆರಂಭ ಮಾಡಿರುವಾಗ ಇವರು ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಧರಿಸಿಕೊಳ್ಳಬೇಕಂತ ಯಾಕೆ ಚಿಂತೆ ಮಾಡ್ತೀರಿ? ಆತನ ರಾಜ್ಯವನ್ನು, ದ ಕಿಂಗ್ಡಮ್ ಆಫ್ ಗಾಡ್, ಆತನ ನೀತಿಯನ್ನು, ಏನು
ಆತನ ನ್ಯಾಯ ಪ್ರಮಾಣವನ್ನು, ಆತನ ನೀತಿಯನ್ನು ಹುಡುಕ್ರಿ, ಎಲ್ಲವೂ ಸೇರಿಸಿಕೊಡಲಾಗ್ತದೆ. ಆದರೆ ಇವರು ಇಸ್ರಾಯೇಲ್ ಜನಾಂಗ ಮೋಸೆಯನ್ನು ಕೇಳಿಲ್ಲ, ಮೋಸೆ ಅನುಮತಿಯನ್ನು ತೆಗೆದುಕೊಂಡಿಲ್ಲ. ಅವ್ರು ಏನು ಮಾಡಿದ್ರು, ತಮ್ಮ ಜ್ಞಾನಿಗಳನ್ನು ಹಿಂಬಾಲಿಸಿಕೊಳ್ತಾ ಆ ನೀರನ್ನು ಹುಡುಕತಕ್ಕಂಥ ತಜ್ಞರಿದ್ರಲ್ಲಿ ಅವ್ರು ನೀರು ನೋಡಿದ ಕೂಡಲೇ ಈ ದಿಕ್ಕಿನಲ್ಲಿ ನೀರಿದೆ ಅಂತ ಹೇಳ್ಕೊಂಡು ಅವರಲ್ಲಿಂದ ಹೋಗ್ತಾ 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 ಹೋದ್ಕೊಳ್ಳಿ 3 ದಿವಸಗಳ ಪ್ರಯಾಣದಷ್ಟು ಇದೆ ಅಂತ ಗೊತ್ತಿದೆ ಅವರಿಗೆ. 3 ದಿವಸದ ಪ್ರಯಾಣದಷ್ಟು ಹೋದ್ಕೊಳ್ಳಿ ಅವ್ರಿಗೆ ನೀರು ಸಿಗಲಿಲ್ಲ. ಆದರೂ ಅವರು ಮತ್ತು ಆಶಾಭಂಗ ಪಟ್ಟಿದ್ರು. ಮತ್ತು ಸ್ವಲ್ಪ ದೂರ ಹೋಗಿದ ಕೂಡಲೇ ಮಾರ ಎಂಬ ಸ್ಥಳಕ್ಕೆ ಬಂದ ಕೂಡಲೇ ಅಲ್ಲಿ ನೀರಿನ ಒರತೆಗಳು ಹರಿತಾ ಇತ್ತು, ಬುಗ್ಗೆಯಿಂದ ಹರಿತಾ ಇತ್ತು. ಅದನ್ನು ನೋಡಿ ಇಸ್ರಾಯೇಲ್ ಜನಾಂಗ ಬಹಳ ಸಂತೋಷಪಟ್ಟರು, ಆನಂದ ಹರ್ಷದಿಂದ ತುಂಬಿದ್ರು. ಅಯ್ಯೋ, ನಾವು ಬದುಕೊಂಡಿವಪ್ಪ, ಏನಾಗಿ ಹಮ್ ಬಚ್ ಗಯೆ. ಈಗ ನಾವು ನಮ್ಮ ದೇಶಕ್ಕೆ ಹೋಗ್ಲಿಕ್ಕೆ ಏನು ತೊಂದರೆ ಇಲ್ಲ. ಈ ನೀರನ್ನು ಕುಡಿದು ಅನೇಕ ನೀರಿನ ಬುದ್ದಲಿಗಳನ್ನು, ಅಂದರೆ ಬುದ್ದಲಿಗಳನ್ನು, ಟ್ಯಾಂಕ್ಗಳನ್ನು ತುಂಬಿಕೊಂಡು, ಟ್ಯಾಂಕ್ ಅಂದರೆ ಅವು ಚರ್ಮದ ಬುದ್ದಲಿಗಳನ್ನು ತುಂಬಿಕೊಂಡು ಕತ್ತೆ ಮತ್ತು ಅವ್ರ ಕಡೆ ಇರ್ತಕ್ಕಂಥ ಪಶು ಪ್ರಾಣಿಗಳ ಮೇಲೆ ಹೊತ್ತುಕೊಂಡು ಅವರು ಮುಂದೆ ಸಾಗಬಹುದನ್ನತಕ್ಕಂಥ ನಿರೀಕ್ಷೆ, ಆಶೆ ಅವರಲ್ಲಿ ಹುಟ್ಟಿ ಬಲ ಹೊಂದಿತ್ತು. ಆದರೆ ನೀರಿನ ಸಮೀಪಕ್ಕೆ ಹೋಗಿ ನೀರನ್ನು ಸ್ವಲ್ಪ ಚಿಂಬಿಸ್ಕೊಂಡಿದ್ರು. ಆಡಿದ್ರ ನೀರೊಳಗೆ ಸ್ವಲ್ಪ ನೀರು ಕುಡಿದು ನೋಡಿದ ಕೂಡಲೇ ನೀರು ಬಹು ಕಹಿಯಾಗಿ ತೋರಿ ಬಂತು. ಕಹಿಯಾಗಿತ್ತು. ಆ ಕಹಿಯಾಗಿರುವಾಗ ಮೋಸೆಗೆ ಈ ಜನಾಂಗದವರು ತಿರುಗಿ ಬಿದ್ದರು. ತಿರುಗಿ ಬಿದ್ದ ಕೂಡಲೇ ಏನು ಈ ನೀರನ್ನು ಕುಡಿಬೇಕ ನಾವು, ಏನು ಕುಡಿದು ಬದುಕಬೇಕು ನಾವು, ಹೇಗೆ ನಮ್ಮ ಬದುಕು, ನಮ್ಮ ಜೀವನ ಹೇಗೆ ಎಂಬುದಾಗಿ ಮೋಸೆಗೆ ವಿರೋಧವಾಗಿ ಅವರು ತಿರುಗಿ ಬಿದ್ದು ಗುಣುಗುಟ್ಟಲು ಆರಂಭ ಮಾಡಿದರು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ಲಯ್ಯ. ಗಂಭೀರವಾಗಿ ಹೇಳ್ತೀರಲ್ಲಯ್ಯ. ಆಗ ಅಲ್ಲಿ ಹೋಗಿದ ಕೂಡಲೇ ಮೋಸೆ, ಅಯ್ಯೋ ಎಷ್ಟು 20 ಲಕ್ಷ 30 ಲಕ್ಷ ಜನರು ಸುಮಾರು ತಿರುಗಿ ಬಿದ್ರಂದ್ರೆ, ಅಯ್ಯೋ ದೇವ್ರೆ, ಮೊದಲೇ ಗೊತ್ತಿದ್ರಿ ಈ ಜನರು ಮೊದಲೇ ಮೊಂಡಿ ಜನ. ಪ್ರಪಂಚದಲ್ಲಿ ಅತ್ಯಂತ ಮೊಂಡು ಹಠಮಾರಿ ಜನರಂದ್ರೆ ಇಸ್ರಾಯೇಲ್ ಜನಾಂಗ. ಒಂದು ಸಾರಿ ಹಠ ಹಿಡಿದ್ರೆ ಜಗತ್ತೇ ಕದಲಿಸ್ತಾ ಇದೆ. ಈಗ ಹಲ್ಲೆಲೂಯಾ. ಇವತ್ತಿಗೂ ಅದೇ ಇಸ್ರಾಯೇಲ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಈಗೇನು ಇಸ್ರಾಯೇಲ್ ಇದ್ದಿಲ್ಲ, ಅದೇ ಇಸ್ರಾಯೇಲ್ ಬಗ್ಗೆ ಮಾತಾಡ್ತಾನೆ. ಅದರ ನಿಮಿತ್ತ ಇಸ್ರಾಯೇಲ್ ಜನಾಂಗದವರು ಏನ್ ಮಾಡಿದ್ರಂದ್ರೆ ಮೋಸೆಗೆ ವಿರುದ್ಧವಾಗಿ ತಿರುಗಿ ಬಿದ್ದರು. ತಿರುಗಿ ಬಿದ್ದ ಕೂಡಲೇ, ತಿರುಗಿ ಬಿದ್ರಂದ್ರೆ ಮಾಮೂಲಿ ಅಲ್ಲ, ಕಂಪ್ಲೇನಿಂಗ್ ಅಗೇನ್ಸ್ಟ್ ದ ಮೋಸಸ್. ಅವಾಗ ಇವರು ಹೆದರಿ ಬೆದರಿ ಹಕ್ಕಬಕ್ಕಾಗಿ, ಇನ್ನೊಬ್ಬರಾದ್ರೆ ಅಯ್ಯೋ ಮೊದಲ ಗೊತ್ತಿದ್ರೆ ಇವ್ರನ್ನ ಯಾಕೆ ತೊಗೊಂಡು ಬರ್ತಿದ್ರು ಅಂತೇಳಿ ಪತ್ತಾ ಇಲ್ಲದೆ ಹಿಂದಿನ ಮಾರ್ಗದಲ್ಲಿ ಓಡಿ ಹೋಗ್ಬಿಡ್ತಿದ್ರು. ಆದರೆ ಈತನು ತಿರುಗಿ ತನ್ನ ಕೈಗಳನ್ನೆತ್ತಿ ಪರಲೋಕದ ಹತ್ತಿರ ನೋಡಿ, ಓ ದೇವರೇ, ಅಬ್ರಾಮ್ ದೇವರೇ, ಇಸಾಕ್ ದೇವರೇ, ಯಾಕೋಬನ ದೇವರೇ ಇರುವಾತನೇ, ಯೆಹೋವನೇ, ನನ್ನ ಮೊರೆಯನ್ನು ಕೇಳು. ಏನು ಮಾಡಲಿ, ನೀರಿಲ್ಲ, ಕಹಿಯಾದ ನೀರು ಬಂದುಬಿಟ್ಟಿದೆ ಅಂತೇಳಿ ಮತ್ತು ನೀರು ಹುಡುಕಾಡಬೇಕಾದ್ರೆ ಮತ್ತೆ 3 ದಿವಸ ನೋಡಿಬೇಕು ಅವರು ವಾಪಸ್ಸು. ನೀರಲ್ಲಿ ವಾಪಸ್ ಹೋದ್ರು ನೀರಿಲ್ಲ ಅಲ್ಲಿ. ಅಷ್ಟರೊಳಗೆ ಅವ್ರು ಏನಾಗ್ತಾರೆ, ಪತನವಾಗಿ ಬಿಡ್ತಾರೆ, ನಾಶವಾಗ್ಬಿಡ್ತಾರೆ. ಈ 30 ಲಕ್ಷ ಜನ ಮಣ್ಣು ಪಾಲಾಗಿ ಬಿಡ್ತಾರೆ ಅರಣ್ಯದಲ್ಲಿ. ನಮ್ಮನ್ನು ಕೊಂದು ಹಾಕಲಿಕ್ಕೆ ತಂದಿದ್ಯಾ ನೀನು ಎಂಬುದಾಗಿ ತಿರುಗಿ ಬಿದ್ದರು. ಈಗ ಸಾಯೋ ಮನುಷ್ಯನನ್ನು ಲಕ್ಷ್ಯ ಕೊಡ್ತೀರಿ. ಸಾಯೋ ಮನುಷ್ಯ ಹೆಂಗೂ ಸಾಯ್ತಾ ಇದ್ದಾನಂದ್ರೆ ಬಿಡ್ತಾನೆ ನಿಮ್ಮನ್ನು. ಮೊನ್ನೆ ನೀರೊಳಗೆ ಒಂದು ಘಟನೆ ನಡೆದಿತ್ತು ನಮ್ಮ ನದಿಯಲ್ಲಿ. ನಾನು ಅದು ಕೇಳಿದೆ, ಎಷ್ಟು ನಿಜನೋ ಗೊತ್ತಿಲ್ಲ. ಒಬ್ಬರು ಮುಳುಗಿದ್ರಂತೆ, ಅವ್ರ ಜೊತೆಲಿ ಇನ್ನೂ ಇದ್ದಿದ್ದ 3 ಜನನೂ ಮುಳುಗಿಬಿಟ್ಟಿರಂತೆ. ಯಾಕಂದರೆ ಒಬ್ಬರನ್ನೊಬ್ಬರು ಮುಳುಗುವ ಮನುಷ್ಯನ ಹಿಡಿಬಾರ್ದು ನೀರೊಳಗೆ. ಅವನು ತನ್ನ ಪ್ರಾಣ ಗಂಡದಕ್ಕಾಗಿ ಅವನು ಯಾರನ್ನೂ ಬಿಡುವುದಿಲ್ಲ ಅವನು. ಯಾಕಂದರೆ ತನ್ನ ಬದುಕು ಎಷ್ಟು ಗಟ್ಟಿ ಹಿಡಿದ್ಬಿಟ್ಟಾನೆ. ಹಾಗೆ ಕಂಟಿನ್ಯೂ 3 ಜನ ಹೋಗ್ಬಿಟ್ರಂತೆ ಅಂತ. ಈ 3 ಜನ, ಒಬ್ಬನು ಸಾಯ್ತಾ ಇರುವಾಗ ಎಲ್ಲರನ್ನು ತೊಗೊಂಡು ಹೋಗಿದ್ದಾನೆ ಅವನು. 20 ಲಕ್ಷ ಜನ ನಾವು ಸಾಯ್ತಿ ಅಂದ್ರೆ ಒಬ್ಬನು ಬಿಡ್ತಾರ? ಒಬ್ಬ ಮೋಸೆ ಮಿರಿಯಮ್ಮನ ಬಿಡ್ತಾರ? ಬಿಡುದಿಲ್ಲ. ಆದರೆ ಇವ್ರು ಏನು ಮಾಡಿದ್ರು, ಮೋಸೆ ಪ್ರಾರ್ಥನೆ ಮಾಡಿದ, ದೇವರು ಆತನಿಗೆ ಸಮಾಧಾನವನ್ನು ಕೊಟ್ಟನು. ಭಯಪಡಬೇಡ, ಅಲ್ಲಿ ನೀರಿನ ಪಕ್ಕದಲ್ಲಿ ಒಂದು ಮರ ಇದೆ ಅಂತ ಹೇಳಿ. ಹೌದಾ, ಆ ಮರವನ್ನು ಕಡಿದು ಅದರೊಳಗೆ ಹಾಕಿಬಿಡು. ಆ ಕಡಿದು ಆ ಮರವನ್ನು ಬುಗ್ಗೆ ಒಳಗೆ ಹಾಕಿದ ಕೂಡಲೇ, ನೀರಿನ ಬುಗ್ಗೆಯಲ್ಲಿ ಹಾಕಿದ ಕೂಡಲೇ ಆ ನೀರು ಸಪ್ಪಗೆ ಅಲ್ಲ, ಆ ನೀರು ಕಹಿ ಮಾತ್ರ ಹೋಗಿಲ್ಲ, ಕಹಿ ಹೋಗಿದ್ದು ಮಾತ್ರ ಅಲ್ಲ, ಸಪ್ಪಗೆ ಮಾತ್ರ ಅಲ್ಲ, ಆ ನೀರು ಸಿಹಿಯಾಗಿ ಆರೋಗ್ಯದಾಯಕವಾದಂಥ ನೀರಾಗಿ ಮಾರ್ಪಾಟವಾಯ್ತದು. ಎಲ್ಲರೂ ಹೇಳ್ತಿರಲ್ವಯ್ಯ, ನೀರಿನಲ್ಲಿ ಕೂಡ ಆರೋಗ್ಯ ಇದೆ ರೀ. ಸಂಪೂರ್ಣ ಆರೋಗ್ಯದಾಯಕವಾದಂಥ, ಬಾಯಿಗೆ ಸಿಹಿ, ದೇಹಕ್ಕೆ ಪುಷ್ಟಿ, ದೇಹದಲ್ಲಿ ತ್ರಾಣ, ಶಕ್ತಿ, ಸಾಮರ್ಥ್ಯ, ಬಲ ಬರ್ತಕ್ಕಂಥ ನೀರಾಗಿ ಅದು ಮಾರ್ಪಾಟವಾಯಿತು.
ಇಲ್ಲಿ ನೀವು ಗಮನಿಸಬೇಕು ನನ್ನ ಪ್ರಿಯ ಸಹೋದರಿ ಸಹೋದರೇ, ತಂದೆ ಹೇಗೆ ತನ್ನ ಮಕ್ಕಳನ್ನು ಪರೀಕ್ಷಿಸ್ತಾನೆ ಹಾಗೆ ದೇವರು ಪರೀಕ್ಷಿಸ್ತಾನೆ ಹೊರತು ಶೋಧಿಸುವುದಿಲ್ಲ, ಕೆಟ್ಟದರಿಂದ ಶೋಧಿಸುವುದಿಲ್ಲ. ಗಮನಿಸ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ತರ್ಜಮೆಗಳನ್ನು ಬಹಳ ಜಾಗ್ರತೆಯಿಂದ ನೋಡ್ಕೋಬೇಕು. ಶೋಧನೆ ಮತ್ತು ಪರೀಕ್ಷೆ ಬಹಳ ವ್ಯತ್ಯಾಸವಾಗಿದೆ, ಬಹಳಷ್ಟು ವ್ಯತ್ಯಾಸ. ಬೈಬ್ಲಿಕಲ್ ಡೆಫಿನೇಷನ್ ಪ್ರಕಾರವಾಗಿ, ಬೈಬಲ್ ತಾತ್ಪರ್ಯದ ಪ್ರಕಾರವಾಗಿ. ಇಲ್ಲಿ ಇವರು ಸ್ವಂತ ಬುದ್ಧಿಯಿಂದ ಏನು ಮಾಡಿದ್ರು? ಎಲ್ಲಿ ಹೋದ್ರು? ಅಲ್ಲಿಗೆ ಹೋದ್ರು. ಆದರೆ ದೇವರಿಗೆ ಇವನು ಹುಟ್ಟಲಿಕ್ಕೆ ಮುಂಚೆ ಯಾರು? ಬೈಬಲ್ ಹೇಳ್ತಾ ಇದೆ, ಇಸ್ರಾಯೇಲನೇ, ನಿನ್ನನ್ನು ತಾಯಿ ಗರ್ಭದಲ್ಲಿ ರೂಪಿಸಲಿಕ್ಕೆ ಮುಂಚೆ ನಾನು ನಿನ್ನನ್ನು ಅರ್ತಿದ್ದೇನೆ, ನನ್ನ ಅಂಗೈಯಲ್ಲಿ ನಿನ್ನನ್ನು ರೂಪಿಸಿದ್ದೇನೆ ಎಂಬುದಾಗಿ ಹೇಳಿದ್ದಾನೆ. ನದಿಗಳು ದಾಟಿದರೂ ನೀನು ಮುಳುಗುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಅಗ್ನಿಗಳಲ್ಲಿ ನೀನು ಹೋಗುವಾಗಲೂ ನೀನು ಸುಟ್ಟು ಹೋಗುವುದಿಲ್ಲ, ನಾನೇ ನಿನ್ನ ಸಂಗಡ ಇದ್ದೇನೆ. ಅರ್ಥ ಏನು? ನಿನ್ನ ತಾಯಿ ಗರ್ಭದಲ್ಲಿ ರೂಪಿಸುವಾಗ ನನ್ನ ಅಂಗೈಯಿಂದ ನಿನ್ನನ್ನು ರೂಪಿಸಿದ್ದೇನೆ ಅಂದರೆ ಅರ್ಥ ಏನು? ನೀನು ಒಂದು ದಿವಸ ನಿನ್ನ 12 ಮಕ್ಕಳಿಂದ ಬರ್ತಕ್ಕಂಥ ಎಲ್ಲ ಗೋತ್ರದವರು 20-30 ಲಕ್ಷ ಜನರು ಒಂದು ದಿವಸ ಈ ಮಾರ ಎಂಬ ಸ್ಥಳಕ್ಕೆ ಬರ್ತಾರೆ ಎಂಬುದಾಗಿ ನೀನು ಹುಟ್ಟಲಿಕ್ಕೆ ಮುಂಚೆನೆ ಆತನಿಗೆ ಗೊತ್ತಿತ್ತು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಒಂದು ಗುಡ್ ನ್ಯೂಸ್ ಏನಂದ್ರೆ, ಇವರು ದಾರಿ ತಪ್ಪಿ ಅಲ್ಲಿ ಹೋಗಿದ್ರು, ಆದರೆ ದಾರಿ ತಪ್ಪಿ ಹೋದ್ರು ಕೂಡ ನನ್ನ ಮಕ್ಕಳು ಇಲ್ಲಿ ಬರ್ತಾರನ್ನತಕ್ಕಂಥ ನನ್ನ ದೇವರ ಜನರು, ನನ್ನ ಪ್ರಜೆಗಳು ಇಲ್ಲಿ ಬಂದು ದಕ್ಕ ತಪ್ಪಿ ಬಂದರೂ ಕೂಡ ಅವರಿಗಾಗಿ ಒಂದು ಮರವನ್ನು ಮೊದಲೇ ಸಿದ್ಧ ಮಾಡಿಟ್ಟಿದ್ದಾನೆ. ಎಲ್ಲರೂ ಹೇಳ್ತೀರಲ್ವಯ್ಯ? ಭಾಳ ಜನ ಮರವನ್ನು ಭಾಳ ನಿರ್ಲಕ್ಷ್ಯ ಮಾಡಿದ್ದೇವೆ ನಾವು. ಮರ ಬೆಳಿಬೇಕಾದ್ರೆ ಎಷ್ಟೋ ವರ್ಷ ಬೇಕು. ನೀನು ತಾಯಿ ಗರ್ಭದಲ್ಲಿರುವಾಗಲೇ ಆ ನೀರಿನ ಬಳಿಯಲ್ಲಿ ಆ ಮರವನ್ನು ಬೆಳೆಸಿದ್ದಾನೆ. ಒಂದು ದಿವಸ ನೀ ಇಲ್ಲಿ ಬರ್ತಿ, ಈ ನೀರನ್ನು ಕುಡಿಲಿಕ್ಕೆ ನಿನ್ನ ಜನಾಂಗದವರು ಬರ್ತಾರೆ. ಆದರೆ ಬಂದು ಅಯ್ಯೋ ಕಂಗೆಟ್ಟು ಬಿಡ್ತೀವಲ್ಲ, ಪತನವಾಗಿ ಬಿಡ್ತೀವಲ್ಲ, ನಾಶವಾಗಿ ಬಿಡ್ತೀವಲ್ಲ ಎಂಬುದಾಗಿ ಭಯಪಟ್ಟಿರುವಾಗ ನಾನು ಅವರಿಗೆ ತೋರಿಸ್ಕೊಡ್ತೇನೆ, ಒಂದು ಸಾರಿ ವಾಗ್ದಾನ ಮಾಡಿದರೆ ನೀವು ನಂಬಿಕಸ್ಥರಾಗಿಲ್ಲದಿದ್ದರೂ ನಾನು ನಂಬಿಕಸ್ಥನಾಗಿರ್ತೇನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಬಹಳ ಅದ್ಭುತವಾದಂಥ ಮಾತು. ನಾನು ನಿಮ್ಮನ್ನು ತೆಗೆದುಕೊಂಡು ಹೋಗ್ತೇನೆ, ನೀವು ನಂಬಿಕಸ್ಥರಾಗಿಲ್ಲದಿದ್ರು ನಾವು ನೋಡ್ರಿ, ಪ್ರಜೆಗಳಾಗಿರ್ತಕ್ಕ ನಾವು ನಂಬಿಕ ದ್ರೋಹಿಗಳಾಗಿದ್ದು ದೇವರಿಗೆ ತಿರುಗಿತಕ್ಕಂಥ ದುಷ್ಟರಾಗಿದ್ರು ಕೂಡ ಆತನು ನಂಬಿಕಸ್ಥನಾಗಿರೋನು. 1 ತಿಮೋತಿ ಅಥವಾ 2 ತಿಮೋತಿಯಲ್ಲಿ ನಾವು ನೋಡೋಣ, ಅದ್ಭುತವಾದಂಥ ಮಾತು ಅಲ್ಲಿ ನೋಡ್ತಾ ಇದ್ದೇವೆ ನಾವು. ಅದೇನೆಂದರೆ 2 ತಿಮೋತಿಯಲ್ಲಿ 2ನೇ ಅಧ್ಯಾಯದಲ್ಲಿ, ದಿಸ್ ಈಸ್ ಅ ಫೇತ್ಫುಲ್ ಸೇಯಿಂಗ್ ಫಾರ್ ಇಫ್ ವಿ ಡೈಡ್ ವಿತ್ ಹಿಮ್. ಸುಂದರವಾದಂಥ ಮಾತು ಇಲ್ಲಿ ಉಲ್ಲೇಖಿಸಲ್ಪಟ್ಟಿದೆ, ಅದ್ಭುತವಾದಂಥ ಮಾತು. ಓದ್ತೀರಿ 3ನೇ ಅಧ್ಯಾಯ 12ನೇ ವಚನ. 2 ತಿಮೋತಿ 3ನೇ ಅಧ್ಯಾಯ 12ನೇ ವಚನ. ಎರಡನೇ ತಿಮೋತಿ 2ನೇ ಅಧ್ಯಾಯ ಎಷ್ಟು ಹೇಳಿದೆ? ಕ್ಷಮಿಸಿ, 2ನೇ ಅಧ್ಯಾಯ 12ನೇ ವಚನನೇ. 13ನೇ ವಚನದಲ್ಲಿ ನಾವು, ಹಲೋ ಎಂತ ಒಳ್ಳೆ ಮಾತಿದೆ ನೋಡ್ರಿ, ನಾವು ಅಪನಂಬಿಕಸ್ಥರಾಗಿದ್ದರೂ ಆತನು ನಂಬಿಕಸ್ಥನಾಗೇ ಇರುವನು, ತನ್ನ ಸ್ವಭಾವಕ್ಕೆ ವಿರೋಧವಾಗಿ ಏನು ಮಾಡನು. ಇಂಥ ದೇವ್ರು ಸಿಗ್ತಾರೆ ನಮಗೆ. ಹಲ್ಲೆಲೂಯಾ. ಇಲ್ಲಿ ಇಸ್ರಾಯೇಲ್ ಜನಾಂಗ ತನಗೆ ನಂಬಿಕೆ ದ್ರೋಹ ಮಾಡಿದ್ದು, ಇವರಿಗೆ ತಿರುಗಿ ಬಿದ್ದರು. ಅದು ಹೆಚ್ಚಾಗಿ ದೇವ್ರು ಹುಡುಕಲಿಲ್ಲ. ನಡಿ ಮೋಸೇನ ಏನು ಕೇಳ್ಬೋದು, ನಮ್ಗೆ ಗೊತ್ತೈತಲ್ಲ ನೀರಲ್ಲಿ ಕಾಣ್ತಾ ಇದೆ ಅಂತ ಗೊತ್ತೈತಿ, ತಮ್ಮ ಬುದ್ಧಿ ವಿವೇಕದಿಂದ ಮುಂದೆ ಹೋಗಿದ್ರು. ಅಪರೇ ಆಪ್ಕು ಬಹುತ್ ಶಾಣಾ ಸಮಜೆ, ತನ್ನನ್ನು ತಾನು ತನ್ನ ದೃಷ್ಟಿಯಲ್ಲಿ ಜಾಣರೆಂದು ತಿಳಿದುಕೊಂಡ್ರು. ಅವ್ರೇನು ಮಾಡಿದ್ರು? ಹೋದರು ಬದುಕು ಬಾಳಿನ ಡಂಬ ಅಹಂಭಾವನೆಯಿಂದ ಹೋಗಿದ್ರು ಕೂಡ ಇವರು ಹೋದ್ರು ಸಾಯಿಲಿ ಅಂತೇಳಿ ಬಿಟ್ಟನ ದೇವರು. ಇವರು ಹೋದ್ರು ಕೂಡ ಎಷ್ಟು ಒಳ್ಳೆ ಮಾತಿದೆ, ನಾವು ಅಪನಂಬಿಕಸ್ಥರಾಗಿದ್ರು, ನಾವು ನಂಬಿಕ ದ್ರೋಹಿಗಳಾಗಿದ್ರು, ಆತನು ನಂಬಿಕಸ್ಥನಾಗಿರೋನು. ಆ ನಂಬಿಕಸ್ಥನಾದ ದೇವರ ಕೃಪೆ ಏನಂದರೆ, ಆ ಮರವನ್ನು, ಆ ಕಹಿಯಾದ ನೀರು ವರ್ತೆಗಳು ಹರಿತಿರ್ತಕ್ಕಂಥ ಮರವನ್ನು ಅದರ ಪಕ್ಕದಲ್ಲೇ ಬೆಳೆಸಿದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಂಥ ನಂಬಿಕಸ್ಥಂದರೆ, ನೀನು ತಾಯಿ ಗರ್ಭದಲ್ಲಿ ರೂಪಿಸಲಿಕ್ಕೆ ಮುಂಚೆ ಆತ ನಿನ್ನನ್ನು ಅರ್ತಿದ್ದಾನೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ? ಅದ್ಭುತವಾದಂಥ ಮಾತು. ಯಾಕಂದರೆ ಆತನ ವಾಗ್ದಾನಗಳು ಯಾವತ್ತಿಗೂ
ಸುಳ್ಳಾಗುವುದಿಲ್ಲ. ಯೆಶಾಯ ಪ್ರವಚನ ಪುಸ್ತಕ, ಆತನು ಅದ್ಭುತವಾದಂಥ ಮಾತು ಎಷ್ಟು ಸುಂದರವಾಗಿ ಅಲ್ಲಿ ಹೇಳಲಾಗಿದೆ ನೋಡ್ತೀರಿ. 43ನೇ ವಚನದಲ್ಲಿ, ಬಟ್ ನೌ ಸೈಸ್ ದ ಲಾರ್ಡ್ ಹೂ ಕ್ರಿಯೇಟೆಡ್ ಯು ಓ ಜಾಕೋಬ್. ಓದ್ತೀರಿ ಆ ಮಾತನ್ನು? ಜಾಕೋಬನ ದೇವರು ಈಗಲಾದರೂ ಯಾಕೋಬ ವಂಶದವರೇ, ಇಸ್ರಾಯೇಲ್ ಸಂತಾನದವರೇ, ನಿಮ್ಮನ್ನು ಸೃಷ್ಟಿಸಿ ರೂಪಿಸಿದವನು ಕರ್ತನು ಹೀಗೆ ಅನ್ನುತ್ತೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ನಿನ್ನನ್ನು ಸೃಷ್ಟಿಸಿ ನಿನ್ನನ್ನು ರೂಪಿಸಿದ ಕರ್ತನು ಹೀಗೆ ಅನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದನಲ್ಲ, ನಿನ್ನ ಹೆಸರಿಡಿದು ಕರೆದೇನಲ್ಲ, ನೀನು ನನ್ನವನು, ನೀನು ಜಲರಾಶಿಗಳ ಮೇಲೆ ಹಾದು ಹೋದರೂ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಬೆಂಕಿಯಲ್ಲಿ ನಡೆಯುವಾಗ ನೀನು ಸುಡದೆ ಇರುವಿ, ಜ್ವಾಲೆಯು ನಿನ್ನನ್ನು ದಹಿಸದೆ ಇರುವುದು. ಯಾಕೆ ಅಂದ್ರೆ, ಕಾರಣ ಏನಂದ್ರೆ, ಐ ಆಮ್ ದ ಲಾರ್ಡ್ ಯುವರ್ ಗಾಡ್ ಅಂಡ್ ದ ಹೋಲಿ ಒನ್ ಆಫ್ ಇಸ್ರಾಯೇಲ್ ಯುವರ್ ಸೇವಿಯರ್. I gave Egypt for your ransom, Ethiopia and Seba in your place. Hallelujah. ನಾನೇ ನಿನ್ನ ಕರ್ತನಾದ ದೇವರಾಗಿದ್ದೇನೆ, ಪರಿಶುದ್ಧನು ಮತ್ತು ರಕ್ಷಕನಾಗಿದ್ದೇನೆ ಎಂಬುದಾಗಿ. ಇಸ್ರಾಯೇಲ್ ಜನಾಂಗವನ್ನು ಬಿಟ್ಟನ ದೇವರು. ಒಂದು ವೇಳೆ ನಾವು ತಪ್ಪಿ ಎಡವಿ ಇಷ್ಟ ಪ್ರಕಾರವಾಗಿ ಹೋಗ್ತಾ ಇದ್ರು ಕೂಡ, ಅಯ್ಯೋ ಏನ್ ತಪ್ಪು ಮಾಡಿದನೋ, ನನ್ನ ಮಗನ ಯಾವ ತಪ್ಪಿಂದ ಇದು ಬಂದಿದೆಯೋ, ದೇವರೇ ನನ್ನ ಮಗನನ್ನು ಕ್ಷಮಿಸು ದೇವರೇ ಎಂಬುದಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಮುಂಚೆನೆ, ಹಲೋ, ಎಷ್ಟೋ ವರ್ಷಗಳಿಂದ ಟ್ರೈನಿಂಗ್ ಮಾಡಿ ಡಾಕ್ಟರ್ಗಳನ್ನು ಮೊದಲಿಟ್ಟಿದ್ದಾನೆ, ನಿನ್ನ ಮಗ ಅಲ್ಲಿ ಹೋಗ್ತಾನಂತೇಳಿ. ದೇವರು ಎಷ್ಟೋ ವರ್ಷಗಳ ಹಿಂದೆನೇ ಟ್ರೈನಿಂಗ್ ಮಾಡಿ ಅವ್ರನ್ನ ಇಟ್ಟಿದ್ದಾನೆ. ಹಾಗೆ ಸುಮ್ಮನೆ ಬಿಡುವುದಿಲ್ಲ ನಿಮ್ಮ ಮಕ್ಕಳನ್ನು, ದೇವರ ಮಕ್ಕಳನ್ನು. ಪ್ರೈಸ್ ಲಾರ್ಡ್ ಜೀಸಸ್. ಎಂಥ ಒಳ್ಳೆ ಮಾತ್ರಿ ಅದು, ಎಂಥ ಅದ್ಭುತವಾದಂಥ ಮಾತ್ರಿ. ಎಷ್ಟು ಕೊಂಡಾಡಿದ್ರು ಕಡಿಮೆನೆ. ಅದಕ್ಕಾಗಿ ಹೇಳ್ತಾ ಇದ್ದಾನೆ, ಓಹ್ ಐ ಲವ್ ದಿಸ್ ವರ್ಡ್. ಎಡವಿ ಹೋಗಿದ್ರು, ನಂಬಿಕೆ ದ್ರೋಹಿಗಳಾಗಿದ್ರು. ಯಾರು? ಇಸ್ರಾಯೇಲ್ ಜನಾಂಗ ಹೋಗಿ ಹೋದ್ರು ಕೂಡ ಒಂದು ದಿವಸ ಇಲ್ಲಿ ಬರ್ತಾರೆ, ನನ್ನ ಮಕ್ಕಳು ಗೊತ್ತಿದೆ ಪಾಪ ಹುಂಬುಗಳ ಇದ್ದಂಗಿದ್ದಾರೆ, ಹುಂಬಿದ್ದಂಗಿದ್ದಾರೆ, ಮೊಂಡಿದ್ದಂಗಿದ್ದಾರೆ, ಬಂದೇ ಬರ್ತಾರೆ ಇಲ್ಲಿ ಅಂತೇಳಿ. ಆದರೆ ಬಂದರೂ ಕೂಡ ಅವ್ರು ಬಿಟ್ಕೊಟ್ಟನಾ, ಹೆದರಬೇಡ ಮೋಸೆ, ಅಲ್ಲೇ ಪಕ್ಕದಲ್ಲಿ ಮರದೇ ಕಟ್ ಮಾಡು. ಆ ಮರ ಏನಲ್ಲಿತ್ತಲ್ಲ, ಈಗ ನೀವು ಎಡವಿ ಬಿದ್ದಾಗ, ನೀವು ದಾರಿ ತಪ್ಪಿ ಎಡವಿ ಎಲ್ಲೂ ಹೋಗ್ತಾ ಇದ್ರಿ, ತಪ್ಪಿ ಅರಣ್ಯದಲ್ಲಿ, ಕತ್ತಲಲ್ಲಿ, ಅಂಧಕಾರದಲ್ಲಿ ಎಲ್ಲೂ ತಪ್ಪಿ ಹೋದ್ರೂ ಕೂಡ ನೀನು ಮೊರೆ ಇಟ್ಟರೆ ಆತನ ಹಸ್ತ ಬರಲಾರದಂಥ ಸ್ಥಳ ಈ ಲೋಕದಲ್ಲಿ ಯಾವುದೂ ಇಲ್ಲ. ಆತನ ಬಾಹುಬಲವನ್ನು ತಡಿಲಿಕ್ಕೆ ಈ ಲೋಕದ ಯಾವ ಪಾತಾಳದ ಶಕ್ತಿಗೂ ಆಗುವುದಿಲ್ಲ. ನೀನು ಭೂಮಿಯ ಅಡಿಯಲ್ಲಿ ನೀರಿನ ಒಳಗಿರು, ಅಲ್ಲಿಯೂ ಆತನ ಹಸ್ತವು ಪ್ರವೇಶಿಸುತ್ತದೆ. ನೀನು ಪಾತಾಳದಲ್ಲಿರು, ಅಲ್ಲಿಯೂ ಆತನ ಹಸ್ತವು ಪ್ರವೇಶಿಸುತ್ತದೆ. ನೀನು ಸಮುದ್ರದೊಳಗಿರು, ಅಲ್ಲಿಯೂ ಆತನ ಹಸ್ತವು ಪ್ರವೇಶಿಸುತ್ತದೆ. ಆಕಾಶಗಳಲ್ಲಿ ಬಿದ್ದರು, ಅಲ್ಲಿಯೂ ಆತನ ಹಸ್ತ ಪ್ರವೇಶಿಸುತ್ತದೆ. ಆತನ ಬಾಹುಬಲವನ್ನು, ಆತನ ಶಕ್ತಿಯನ್ನು ಯಾರು ತಡಿಲಿಕ್ಕಾಗುವುದಿಲ್ಲ. ಅಂತ ದೇವರ ನಂಬಿಕಸ್ಥನಾದ ಪರಿಶುದ್ಧನಾದ ದೇವರು, ಪ್ರಾಮಾಣಿಕನಾದ ದೇವರು ನಿನ್ನನ್ನು ಕರೆದಿದ್ದಾನೆ, ನಿನ್ನನ್ನು ಸೃಷ್ಟಿಸಿದ್ದಾನೆ. ನೀನು ಭಯಪಡಬೇಡ, ನಿನ್ನನ್ನು ವಿಮೋಚಿಸುವನು ನಾನೇ, ನಿನ್ನ ಸಂಗಡಿರುವಾಗ ನೀನು ಭಯಪಡಬೇಡ. ಇಸ್ರಾಯೇಲ್ ಜನಾಂಗ ತಿರುಗಿ ಬಿದ್ದರೂ ಕೂಡ ದೇವರು ಬೇಸರಗೊಳ್ಳದೆ ಮೋಸೆ ಪ್ರಾರ್ಥನೆಯನ್ನು ಕೇಳಿ ಅವರಿಗೆ ಕಹಿಯಾದ ನೀರನ್ನು ಸಿಹಿಯಾಗಿ ಮಾರ್ಪಡಿಸಿ ಕೊಟ್ಟಿದ್ದು ಮಾತ್ರ ಅಲ್ಲದೆ, ಅವರ ದಾಹವನ್ನು ತೀರಿಸಿದ ಮಾತ್ರ ಅಲ್ಲದೆ, ಅವರಿಗೆ ಹೊಸ ಚೈತನ್ಯವನ್ನು, ಬಲವನ್ನು, ಸಾಮರ್ಥ್ಯವನ್ನು, ಧೈರ್ಯವನ್ನು ಅವರಲ್ಲಿ ತುಂಬಿದನು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅಯ್ಯೋ, ನೀನು ಹುಡುಕ್ತಾ ಇದೆಯಾ? ತಪ್ಪಿ ಹೋಗಿ ಕಹಿ ನೀರಲ್ಲಿ ಬಿದ್ದಿದೆಯಾ? ತಪ್ಪಿ ಹೋಗಿ ಕಹಿ ಜೀವನದಲ್ಲಿ ಬಿದ್ದಿದೆಯಾ? ತಪ್ಪಿ ಹೋಗಿ ಕಹಿಯಾದ ಬಿಸ್ನೆಸ್ಸಲ್ಲಿ ಬಿದ್ದುಬಿಟ್ಟಿದೆಯಾ? ತಪ್ಪಿ ಹೋಗಿ ಮೋಸ ಹೋಗಿ ಯಾವುದೋ ಒಂದು ಕೆಸರಲ್ಲಿ ಬಿದ್ದುಬಿಟ್ಟಿದೆಯಾ? ಚಿಂತೆ ಮಾಡಬೇಡ. ಏಸಯ್ಯ ನನ್ನನ್ನು ಕಾಪಾಡು, ನನ್ನನ್ನು ರಕ್ಷಿಸುವಂತು ಇವತ್ತು ನೀನು ಏಸಯ್ಯ ಎಂದು ಕೂಗಿದರೆ ಖಂಡಿತವಾಗಿ ಆತನ ಧರ್ಮದ ಬಲಗೈ, ಆತನ ನೀತಿಯ ಬಲಗೈ, ನೀನು ಎಲ್ಲಿದ್ದೀ ಅಲ್ಲಿವರೆಗೂ ನಿನ್ನನ್ನು ಬಂದು ಎಬ್ಬಿಸ್ತಕ್ಕಂಥ, ರಕ್ಷಿಸ್ತಕ್ಕಂಥ ಸಾಮರ್ಥ್ಯ ಆತನಿಗಿದೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಅಷ್ಟೇ ಅಲ್ಲದೆ
ನಾನು ವಾಕ್ಯದಲ್ಲಿ ಹೇಳಲಾಗಿದೆ, ಭಾಳ ಜಾಗ್ರತೆಯಿಂದ ನೋಡ್ತೀರಿ ಆ ಮಾತನ್ನು. ಮೋಶೆ ಮೊರೆಯಿಟ್ಟ ನಂತರ, ದೇವರವರನ್ನು ಪರೀಕ್ಷಿಸಿದ ನಂತರ, ನೀವು ಇಸ್ರಾಯೇಲ್ ಜನಾಂಗವೇ, ನೀವು ಕರ್ತನಾದ ದೇವರ ಸ್ವರವನ್ನು ಕೇಳಿ ಅದರ ಪ್ರಕಾರವಾಗಿ ಕೈಗೊಂಡು ಆತನ ದೃಷ್ಟಿಯಲ್ಲಿ ಸರಿಬೀಳುವುದನ್ನು ಮಾಡಿ ಆತನ ಆಜ್ಞೆಗಳನ್ನು ಆತನ ಕಟ್ಟಳೆಗಳನ್ನು ಕೈಗೊಂಡು ನಡೆದರೆ ಐಗುಪ್ತ ದೇಶದ ಮೇಲೆ ಬಂದಿರತಕ್ಕಂಥ ಯಾವ ಮಾರಕ ಸೋಂಕು, ವ್ಯಾಧಿ ಜಾಡ್ಯವು ನಿನ್ನ ಬಳಿಗೆ ಬರಗೊಡಿಸುವುದಿಲ್ಲ, ಅಲ್ಲದೆ ಸ್ವಸ್ಥತೆ ಮಾಡುವ ಯೆಹೋವನು ನಾನೇ. ಅಂದ್ರೆ ಅರ್ಥ ಏನು? ಒಂದು ವೇಳೆ ತಪ್ಪಿಸಾರಿ ನೀನು ರೋಗಗ್ರಸ್ತನಾಗಿದ್ರು, ತಪ್ಪಿಸಾರಿ ಯಾವುದೋ ಒಂದು ಮಾತಿಂದಲೋ ಪಾಪದಿಂದಲೋ ನುಡಿಗಳಿಂದಲೋ ಏನೋ ಒಂದು ತಪ್ಪಾಗಿ ನೀನು ತಿರುಗಿ ಒಂದು ವೇಳೆ ರೋಗದಲ್ಲಿ ವ್ಯಾಧಿಯಲ್ಲಿ ಅನಿಷ್ಟನಾಗಿ ನಾಶವಾಗ್ತಾ ಇದೆಯಾ, ಅದಕ್ಕೆ ಕರೆಕ್ಟಾಗಿ ಬರಲ್ಪಟ್ಟಿದೆ, ಐ ಆಮ್ ದ ಲಾರ್ಡ್ ಹೂ ಹೀಲ್ಸ್ ಯು ಅಂತೆ. ಇದು ಅದ್ಭುತವಾದಂಥ ವ್ಯಾಖ್ಯಾನ. ಇದು ಅಂದರೆ ನಾನೇ ನಿನ್ನನ್ನು ಸ್ವಸ್ಥತೆ ಪಡಿಸುವ ಒಡೆಯನಾಗಿದ್ದೇನೆ ಅಂತೇಳಿ. ಅಂದರೆ ಮೊದಲು ಯಾವ ಜಾಡ್ಯವನ್ನು ಬರದಂತೆ ನಿನ್ನನ್ನು ಆರೋಗ್ಯವಾಗಿ ಕಾಪಾಡ್ತೇನೆ, ಇದು ಕರೆಕ್ಟ್ ಆಗಿದೆ. ಯಾವ ರೋಗ ಬರದಂತೆ. ಒಂದು ವೇಳೆ ನೀನು ಎಡವಿ ಬಡವಿ ತಪ್ಪಿ ಹೊಳಗೆ ಹೆಂಗಾದ್ರೆ ಮಾಡಿ ನೀನು ತಪ್ಪಿ ಜಾರಿ ನೀನು ಮತ್ತು ಆ ಕೆಸರಲ್ಲಾಗಲಿ, ಆ ರೋಗದಲ್ಲಾಗಲಿ, ಆ ಮಾಯದಲ್ಲಾಗಲಿ, ಆ ಶಾಪದಲ್ಲಾಗಲಿ, ಆ ವ್ಯಾಧಿಗಳಲ್ಲಾಗಲಿ ಬಿದ್ದರೂ ಸ್ವಸ್ಥತೆ ಮಾಡುವ ಯೆಹೋವನು ನಾನೇ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇದನ್ನು ಭಾಳ ಜನ ತರ್ಜಮೆಗಾರರು ಪ್ರಯತ್ನ ಮಾಡಿದರು, ಆರೋಗ್ಯದಾಯಕನಾದ ನಾನೇ ಎಂಬುದಾಗಿ ಹೇಳಿದ್ರು. ಇಲ್ಲ, ತರ್ಜಮೆಗಳನ್ನು ಬಹಳ ಜಾಗ್ರತೆ. ಯಾಕಂದರೆ ಮೊದಲನೇ ಪದ ಏನಂದರೆ ಯಾವ ವ್ಯಾಧಿಯನ್ನು ಬರಗೊಡಿಸ್ತಾ ಇರ್ತೇನೆ ಎಂಬುದಾಗಿ, ಅದಕ್ಕೆ ಅರ್ಥ ಏನು? ಯಾವ ರೋಗವನ್ನು ಬರದೆ ಆರೋಗ್ಯವಾಗಿ ನಿನ್ನನ್ನು ಕಾಪಾಡ್ತೀನಿ ಎಂಬುದಾಗಿ. ಎರಡನೇದಾಗಿ ಏನಿದೆ ಅಂದರೆ, ಒಂದು ವೇಳೆ ನೀನು ನನಗೆ ವಿರೋಧವಾಗಿ ಹೋದರೂ ಕೂಡ, ನೀನು ತಪ್ಪಿ ಎಡವಿ ಪಾಪದಲ್ಲಿ ಬಿದ್ದು ಯಾವುದೋ ವ್ಯಾಧಿ ಶಾಪಗ್ರಸ್ತನಾಗಿದ್ರೂ ಕೂಡ ನಿನ್ನನ್ನು ಸ್ವಸ್ಥ ಮಾಡುವ ಯೆಹೋವನು ನಾನೇ ಆಗಿದ್ದೇನೆ ಎಂಬುದಾಗಿ ಹೇಳಿದ್ದಾನೆ. ಅದು ಕರ್ತನಾದ ಯೇಸು ಕ್ರಿಸ್ತನ. ದೇವ್ರ ಮಕ್ಕಳೇ, ಆ ಕಾಲದಲ್ಲಿ ಇಸ್ರಾಯೇಲ್ ಜನಾಂಗ 3 ದಿವಸ ಎಡವಿ ನಡೆದು ಮಾರ ಎಂಬ ಸ್ಥಳಕ್ಕೆ ಹೋಗಿರುವಾಗ ಅವರಿಗೆ ಗಿಡ ಸಿಕ್ತು. ಆ ನೀರನ್ನು, ಕಹಿಯಾದ ನೀರನ್ನು ಸ್ವಸ್ಥತೆಯನ್ನು ಪಡಿಸಿ, ಗುಣಪಡಿಸಿ, ಆರೋಗ್ಯದಾಯಕವಾದ ನೀರು, ಸಿಹಿದಾಯಕವಾದ ನೀರನ್ನು ಮಾರ್ಪಾಟು ಮಾಡಿರುವ ಆ ಗಿಡ ಅವ್ರಿಗೆ ಸಿಕ್ತಲ್ಲ, ಮತ್ತು ನಮಗೆ ಯಾರಿದ್ದಾರೆ, ಯಾವ ಗಿಡ ಇದೆ ಅಂತ ಹೇಳಿ ಕೇಳ್ತಾ ಇದ್ದೀರಾ? ಅದೇ ಹೇಳ್ತಾ ಇದ್ದಾನೆ, ಕರ್ತನಾದ ಯೇಸು ಕ್ರಿಸ್ತನೆಂಬ ಆತನು ಆ ಮರದ ಮೇಲೆ, ಆ ಶಿಲುವೆ ಮೇಲೆ ನಮಗಾಗಿ ಜಜ್ಜಲ್ಪಟ್ಟು, ತಿವಿಯಲ್ಪಟ್ಟು, ಮುಳ್ಳಿನ ಕಿರೀಟದಿಂದ ಚುಚ್ಚಲ್ಪಟ್ಟು, ಈಟೆಗಳಿಂದ ತಿವಿಯಲ್ಪಟ್ಟು, ಮೊಳೆಯಿಂದ ಹೊಡೆಯಲ್ಪಟ್ಟು, ಶಾಪಗ್ರಸ್ತನಾದ ನಿಮ್ಮ ರೋಗ ಬಾಧೆಗಳು, ದರಿದ್ರ, ಅನಿಷ್ಟ ಎಲ್ಲ ಶಾಪವನ್ನು ತಾನು ಹೊತ್ತುಕೊಂಡು ಆಶೀರ್ವಾದಕ್ಕೆ ಬಾಧ್ಯರಾಗಿ ನಮ್ಮನ್ನು ಮಾಡಿದ್ದಾನೆ. ಹಲ್ಲೆಲೂಯ. ಬಡತನದ ಶಾಪದಿಂದ, ರೋಗದ ಶಾಪದಿಂದ, ಸುಖ ಮನಃಶಾಂತಿ ಇಲ್ಲದ, ನೆಮ್ಮದಿ ಇಲ್ಲದ ಶಾಪದಿಂದ ಬಿಡುಗಡೆ ಮಾಡುವ ಆ ನೀರು, ಕಹಿ ನೀರನ್ನು ಸಿಹಿ ಮಾಡಿರುವ ಆ ಮರ ಈಗ ಹೊಸ ಒಡಂಬಡಿಕೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಶಿಲುವೆ, ಆತನ ಶಿಲುವೆ ಶ್ರಮೆ, ಆತನು ನಮಗಾಗಿ ಆ ಶಾಪದ ಬಾಧೆಯನ್ನೆಲ್ಲ ಅನುಭವಿಸಿ ತನ್ನ ಪ್ರೀತಿಯನ್ನು ಆ ಶಿಲುವೆ ಮೇಲೆ ವ್ಯಕ್ತಪಡಿಸಿದನು. ತನ್ನ ಪ್ರಾಮಾಣಿಕತ್ವವನ್ನು, ತನ್ನ ನಂಬಿಗಸ್ತಿಕೆಯನ್ನು, ತನ್ನ ಪವಿತ್ರತ್ವವನ್ನು ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಹಾಗೆ ಕೊಟ್ಟಲ್ಲ, ಘನಘೋರ ಹಿಂಸೆಗೆ ಒಳಪಟ್ಟು, ಜಜ್ಜಲ್ಪಟ್ಟು, ರಕ್ತ ಹನಿಯವರೆಗೂ ಸುರಿಯಲ್ಪಟ್ಟು, ಬಾಧಿಸಲ್ಪಟ್ಟು, ಹಿಂಸಿಸಲ್ಪಟ್ಟು ನಮ್ಮ ಶಾಪ, ನಮ್ಮ ಪಾಪ, ನಮ್ಮ ರೋಗ, ನಮ್ಮ ದರಿದ್ರ, ನಮ್ಮ ಅಶಾಂತಿ, ನಮ್ಮ ನೆಮ್ಮದಿ ಇಲ್ಲದ ಜೀವನ ಸಮಸ್ತವನ್ನು ತಾನು ಹೊತ್ತು ನಮಗೆ ವಿಶ್ರಾಂತಿ, ಆಶೀರ್ವಾದ, ಸುಖ ಸಮಾಧಾನ, ಕಹಿಯಾದ ಜೀವನ ಸಿಹಿಯಾಗಿ ಮಾರ್ಪಡಿಸಿದ್ದಾನೆ. ಯಾರ್ಯಾರು ಇವತ್ತು ಹೌದು ಯೇಸು ಕ್ರಿಸ್ತನನ್ನು ಒಡೆಯನಾಗಿ, ಯೇಸು ಕ್ರಿಸ್ತನನ್ನು ನಿನ್ನ ಪ್ರಭುವಾಗಿ ಸ್ವೀಕರಿಸೋದಾದರೆ, ಪ್ರೈಸ್ ಲಾರ್ಡ್ ಜೀಸಸ್, ಯೇಸು ಕ್ರಿಸ್ತನು ನಿನ್ನ ಪ್ರಭುವಾಗಿ ಒಡೆಯನಾಗಿ ಸ್ವೀಕರಿಸೋದಾದರೆ, ಗಂಭೀರವಾಗಿ ಹೇಳ್ತಿರಲ್ವಿಯ, ಮನೋಪೂರ್ವಕದಿಂದ ಹೇಳ್ತಿರಲ್ವಿಯ, ಕರ್ತ ನಾಮಕ್ಕೆ ಮಹಿಮೆ ಉಂಟಾಗಲಿ ಎಲ್ಲರೂ ಹೇಳ್ತಿರಲ್ವಿಯ. ದೇವ್ರ ಮಕ್ಕಳೇ, ಸ್ವೀಕರಿಸೋದಾದರೆ
ಯಾವ ಆಶೀರ್ವಾದ ಐಗುಪ್ತಿಂದ ಬಿಡುಗಡೆ ಆಗಿರ್ತಕ್ಕಂಥ ಇಸ್ರಾಯೇಲ್ ಜನಾಂಗರು ಪಡ್ಕೊಂಡಿದ್ದಾರೆ, ಆ ಆಶೀರ್ವಾದಕ್ಕೆ ನೀವು ಬಾಧ್ಯರಾಗ್ತೀರಿ. ಎಲ್ಲರೂ ಹೇಳ್ತಿರಲ್ಲೂಯ್ಯ. ದೇವರು ವಾಗ್ದಾನ ಮಾಡಿದ್ದನ್ನು ಯಾವತ್ತಿಗೂ ನೆರವೇರಿಸದೆ ತಪ್ಪುವುದಿಲ್ಲ. ಮನಪೂರ್ವಕದಿಂದ ಹೇಳ್ತೀರ ಅಲ್ಲೆಲೂಯ್ಯ. 40 ವರ್ಷ ಅರಣ್ಯದಲ್ಲಿ ನಡೆದವರು. ಎಷ್ಟು ವರ್ಷ? 40 ವರ್ಷ. ವಾಗ್ದಾನ ಮಾಡಿದ್ದಾನೆ ಸಿಸ್ಟರ್. ಅರಣ್ಯವನ್ನು ದಾಟಿ ಹಾಲು ಜೇನು ಹರಿಯುವ ದೇಶದವರೆಗೂ ಆತನು ಅವರನ್ನು ಹೇಗೆ ಬಲಪಡಿಸಿದೆ ಎಂಬುದಾಗಿ ನೋಡೋಣ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 2ನೇ ವಚನ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಎಷ್ಟು ವರ್ಷ? ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದ ವಿಧಾನವನ್ನು, ದ ವೇಸ್ ಆಫ್ ದ ಅಂದ್ರೆ ಪ್ರೊಸೀಜರ್ ನೋಡು. ನೀವು ಆತನ ಅಂದ್ರೆ ನಿಮ್ಮ ದೇವರಾದ ಕರ್ತನ ಆಜ್ಞೆಗಳನ್ನು ಕೈಗೊಳ್ಳುವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಅಲ್ಲ, ನಿಮ್ಮನ್ನು ಪರೀಕ್ಷೆಗೆ ಒಳಪಡಿಸಿ ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೋ. ಮನುಷ್ಯರು ಆಹಾರ ಮಾತ್ರದಿಂದಲ್ಲ, ಕರ್ತನ ಬಾಯಿಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆ ಎಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಪರೀಕ್ಷೆಗೆ ಒಳಪಡಿಸಿ ಹಸುವೆಯಿಂದ ಬಳಸಿ. ಅಷ್ಟೇ ಸಾಕು, ಥ್ಯಾಂಕ್ ಯು. 40 ವರ್ಷ ನಿಮ್ಮನ್ನು ಪರೀಕ್ಷಿಸಿ, ಎದಕ್ಕೆ? ನಿಮ್ಮನ್ನು ತಗ್ಗಿಸಿಕೊಳ್ಳೋದಕ್ಕಾಗಿ, ಅಂದರೆ ನಿಮ್ಮಲ್ಲಿ ದೀನತ್ವವನ್ನು, ನಮ್ರತೆಯನ್ನು, ವಿನಯವನ್ನು ತೋರೋದಕ್ಕಾಗಿ ಆತನು ನಿಮ್ಮನ್ನು ಪರೀಕ್ಷಿಸಿದನು. ಆತನ ಆಜ್ಞೆಗಳನ್ನು ಅನುಸರಿಸ್ತೀರಿ ಇಲ್ಲ ಎಂಬುದಾಗಿ ಇನ್ನೊಂದು ಮಾತು ಕೇಳ್ತೀರಿ. ಹಲ್ಲೆಲೂಯ. ಈ 40 ವರ್ಷದಲ್ಲಿ ಆರೋಗ್ಯವಾಗಿಟ್ಟನವರು. 44ನೇ ವಚನ. ಈ 40 ವರ್ಷ ನಿಮ್ಮ ಮೈ ಮೇಲೆ ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಧರಿಸಿಕೊಳ್ಳಬೇಕು, ಯಾಕೆ ಚಿಂತೆ ಮಾಡ್ತೀರಿ? ನಿಮ್ಮ ಮೈ ಮೇಲಿರುವ ಉಡುಪು, ನಿನ್ನ ಮೈ ಮೇಲೆ ಉಡುಪು ಸವಿದು ಹೊಲೆ ಆಗಲಿಲ್ಲ, ನಿಮ್ಮ ಕಾಲುಗಳು ಬಾತಲೇ ಇಲ್ಲ. ಅಂದ್ರೆ ಅರ್ಥ ಏನು? ಬಾವು ಬರಲೇ ಇಲ್ಲ ಅಂದ್ರೆ ಅರ್ಥ ಏನು? ಈ 40 ವರ್ಷಗಳು ಯಾವ ರೋಗ ಬರದಂತೆ ಆತನ ಮಾತಿಗೆ ಕೈಗೊಂಡು ನಡೆದವರಿಗೆ ನೆರವೇರಿಸಿದನ ಅಕ್ಷರ ಪ್ರಕಾರವಾಗಿ. ಹಲ್ಲೆಲೂಯ. ದೇವರ ಮಕ್ಕಳೇ, ಹಾಲು ಜೇನು ಹರಿಯುವ ಸುಖವು ಅವರಿಗೆ ಅನುಗ್ರಹಿಸಿದ್ದಾನೆ. ಎಲ್ಲರೂ ಗಮನಿಸ್ತೀರಿ, ನಮ್ಮ ಜನ ಏನು ಮಾಡ್ತಾರೆ, ನಮ್ಮ ಪಾಪ ಅಮಾಯಕ ಭಕ್ತರು, ಹಾಲು ಜೇನು ಹರಿಯುವ ದೇಶ ಕಾನಾನ್ ದೇಶ ಅಂದ್ರೆ ಏನು? ಏನ್ರಿ ಕಾನಾನ್ ದೇಶ ಅಂದ್ರೆ? ಈಗ ಆತ್ಮಿಕವಾಗಿ ನಾವು ಸತ್ರಲ್ಲಿ ಹೋಗ್ತೀವಿ, ಕಾನಾನ್ ದೇಶ ಅಂದ್ರೆ ಇಲ್ಲೆಲ್ಲ ಅಲ್ಲಿ ಅಂತ ಹೇಳ್ತಾರೆ. ಅಲೋ, ಹಾಲು ಜೇನು ಹರಿಯುವ ದೇಶ ಅಂದ್ರೆ ಈ ಸುಖದ ದೇಶ, ಆರೋಗ್ಯವಾಗಿರ್ತಕ್ಕಂಥ ದೇಶಕ್ಕೆ ನಡೆಸುವುದಷ್ಟೇ ಅಲ್ಲದೆ ನಿನ್ನನ್ನು ತಂದೆ ಹೇಗೆ ಪರೀಕ್ಷಿಸಿದನೆ ಹಾಗೆ ಪರೀಕ್ಷಿಸಿದನು. 5ನೇ ವಚನ ನೋಡ್ರಿ. ತಂದೆ ಹೇಗೆ ಪರೀಕ್ಷಿಸ್ತಾನೆ? ರೋಗ ಕೊಟ್ಟು ಪರೀಕ್ಷಿಸ್ತಾನ? ಹಲೋ ನೋಡ್ರಿ, ತಂದೆ ಮಗನನ್ನು ಹೇಗೋ ಹಾಗೆ ನಿಮ್ಮ ದೇವರಾದ ಕರ್ತನು ನಿಮ್ಮನ್ನು ಪರೀಕ್ಷಿಸಿ ಶಿಕ್ಷಿಸಿ ನೀವು ಈ ರೀತಿಯಲ್ಲಿ ನಿಮಗೆ ಶಿಕ್ಷಣ ಕೊಟ್ಟಿದ್ದನ್ನು ನೆನಪು ಮಾಡಿಕೊಳ್ಳಬೇಕೆಂದು ಆತನ ಆಜ್ಞೆಗಳನ್ನು ಅನುಸರಿಸುವುದಕ್ಕೆ ನಡೆದು ಆತನಿಗೆ ಭಯಭಕ್ತಿಯುಳ್ಳವರಾಗಿದ್ರೆ ಇರಬೇಕು. ಆಗ ದೇವರು ಹೇಳಿರುವ ಒಳ್ಳೆ ದೇಶಕ್ಕೂ, ನೀರು ಬುಗ್ಗೆಗಳು ಹರಿಯುತ್ತಿರ್ತಕ್ಕಂಥ ದೇಶಕ್ಕೂ, ಸುಖ ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಹೊಲ ಗದ್ದೆಗಳು, ಜೋಳ ಅಂದರೆ ಗೋಧಿ ಹಾಗೂ ಬಾರ್ಲಿ ಮತ್ತು ಹಣ್ಣು ಹಂಪಳಗಳಿರ್ತಕ್ಕಂಥದ್ದು, ಜೇನಿನಂಥ ದೇಶಕ್ಕೆ, ಸುಖ ದೇಶಕ್ಕೆ, ಸಮೃದ್ಧಿ ದೇಶಕ್ಕೆ, ಆರೋಗ್ಯದ ದೇಶಕ್ಕೆ. ಅಂದ್ರೆ ಅರ್ಥ ಏನು? ಸತ್ತ ಮೇಲೆ ಪರಲೋಕದಲ್ಲ ಇರೋದು, ಬದುಕಿರುವಾಗ ಬೇಕಿದ್ದು ನಮಗೆ. ಪರದೇಶದಲ್ಲಿ ಎಲ್ಲ ಸುಖನೇ ಇದೆ. ಆದ ಕಾರಣ ಈ ಸುಂದರವಾದಂಥ ಮಾತು ಓದ್ತೀರಿ. 7ನೇ ವಚನದಿಂದ ಓದ್ತಾ ಬರ್ತೀರಿ. ನಿಮ್ಮ ದೇವರಾದ ಯೆಹೋವನು ಸರ್ವೋತ್ತಮವಾದಂಥ ದೇಶಕ್ಕೆ ಅಂದ್ರೆ ಸುಖದ ದೇಶಕ್ಕೆ, ಅಲ್ಲಿ ಪರಲೋಕ ಅಲ್ಲ ಇದೆ, ಸೇರಿಸುತ್ತಾನೆ.
ಆ ದೇಶದ ಹಳ್ಳಗಳೆಲ್ಲ ನೀರು ಯಾವಾಗಲೂ ಹರಿಯುತ್ತದೆ ಯಾವಾಗಲೂ ನೀರು ಹರಿಯುತ್ತಿರುವುದು, ಮತ್ತು ತಗ್ಗುಗಳಲ್ಲೆಲ್ಲ ತಗ್ಗುಗಳಲ್ಲೆಲ್ಲ ಗುಡ್ಡಗಳಲ್ಲಾಗಲಿ ಗುಡ್ಡಗಳಲ್ಲಾಗಲಿ ಎಲ್ಲಾ ಕಡೆಯೂ ಎಲ್ಲಾ ಕಡೆಯೂ ಬಾವಿಗಳಲ್ಲಿ ಬಾವಿಗಳು ನೀರುಗಳು ಹರಿತಿರ್ತಕ್ಕಂಥ ಹಸಿರುಗಾವಲಗಿರಂತ ತಂಗ ಕಾರ್ಯಗಳಲ್ಲಿ ನಿಮ್ಮನ್ನು ತಂಗಿಸ್ತಾ ಇದ್ದಾರೆ. ಮುಂದೆ ಆ ದೇಶದಲ್ಲಿ ಗೋಧಿ, ಜವೆಗೋಧಿ, ಗೋಧಿ, ಜವೆಗೋಧಿ, ದ್ರಾಕ್ಷೆ, ದ್ರಾಕ್ಷೆ, ಅಂಜೂರ, ದಾಳಿಂಬ, ದಾಳಂಬ್ರಿ ತಿನ್ಬೇಕು ನೋಡ್ರಿ, ಭಾಳ ಚಲೋ. ಅಲ್ಲೆಲ್ಲೂಯ್ಯ. ದಾಳಂಬ್ರಿ ಇವುಗಳು ಬೆಳೆಯುತ್ತವೆ. ಇವುಗಳು ಬೆಳೆಯುತ್ತವೆ. ಎಣ್ಣೆ ಮರಗಳು, ಒಲಿವ ಮರಗಳು, ಜೇನು ಸಿಕ್ಕುತ್ತವೆ. ಜೇನು ಸಿಕ್ಕುತ್ತದೆ. ಇದು ಹಾಲು ಜೇನು ಹರಿಯುವ ಸುಖ ದೇಶ, ಸಮೃದ್ಧಿಕರವಾದ ದೇಶ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇವೆಲ್ಲಗಳನ್ನು ಅನುಗ್ರಹಿಸಿ ನಿಮಗೆ ಸುಕ್ಷೇಮವಾಗಿ, ಸಮೃದ್ಧಿಕರವಾಗಿ, ಆರೋಗ್ಯದ ಜೀವನ, ನೆಮ್ಮದಿಯ ಜೀವನ, ಯಾವ ಕೇಡು ಬರದಂತೆ ಈ 40 ವರ್ಷಗಳು ಹೇಗೆ ಕಾಪಾಡಿದೆ ಎಂಬುದಾಗಿ ಬರೆದಿದ್ದ ಇದರೊಳಗೆ. ಮತ್ತೆ ಓದ್ತಿರಮ್ಮ, ಟೆಸ್ಟ್ ಅನ್ನ ಮತ್ತೆ ಓದ್ತಿರಿ, ಬೇಗ ಕಂಟಿನ್ಯೂ ಮಾಡ್ರಿ. ಅಲ್ಲಿ ನೀವು ದುರ್ಭಿಕ್ಷೆಯನ್ನು ಕಾಣದೆ ಏನು ದುರ್ಭಿಕ್ಷೆ ಅಂದ್ರೆ ಗೊತ್ತಿದೆಯಾ? ಭಿಕ್ಷಾಂದೇವಿ ಅಂದ್ರೆ ನೀವು ಭಿಕ್ಷಕರಾಗದಂತೆ, ನೀವು ಕಂಗಾಲಾಗದಂತೆ, ನೀವು ದರಿದ್ರರಾಗದಂತೆ ಅರ್ಥ. ದುರ್ಭಿಕ್ಷೆಯನ್ನು ಕಾಣದೆ ದರಿದ್ರರಾಗದಂತೆ ಸಮೃದ್ಧಿಯಾಗಿ ಉಂಡಿ ಯಾವ ಕೊರತೆ ಇಲ್ಲದೆ ಇರುವಿರಿ. ಆ ದೇಶದಲ್ಲಿ ಕಬ್ಬಿಣದ ಕಲ್ಲು ಸಿಗುತ್ತದೆ, ಅಲ್ಲಿಯ ಬೆಟ್ಟಗಳಲ್ಲಿ ತಾಮ್ರದ ಗಣಿಗಳುಂಟು. ನೀವು ಹೊಟ್ಟೆ ತುಂಬ ಉಂಡಿ ಸುಖದಿಂದಿರುವಾಗ, ಅಂದ್ರೆ ಸುಖ ಕೊಡ್ತಾನೆ ದೇವರು ಅಂತೇಳಿ, ಸುಖದಿಂದಿರುವಾಗ ನಿನ್ನ ದೇವರಾದ ಕರ್ತನನ್ನು, ನಿನ್ನಗೆ ಉತ್ತಮ ಸರ್ವೋತ್ತಮವಾದಂಥ ದೇಶವನ್ನು ಕೊಟ್ಟಿದ್ದಕ್ಕಾಗಿ ಆತನನ್ನು ಸ್ಮರಿಸಬೇಕು ಹೊರತು ಮರೆತು ಹೋಗಬಾರದು ಎಂಬ ಸತ್ಯವು ಅಲ್ಲೇ ಉಲ್ಲೇಖಿಸಲ್ಪಟ್ಟಿದೆ. ಅಷ್ಟೇ ಅಲ್ಲದೆ ಬರ್ತಿರ್ತಕ್ಕಂಥ ದಿನಗಳಿಂದ ಬಾಧ್ಯತೆಗಳಿಂದ ಬಿಡುಗಡೆ ಮಾಡಿ 15ನೇ ವಚನದಲ್ಲಿ ನಾವು ನೋಡ್ತೇವೆ ಹೇಗೆ ಆತನ ನಡೆಸಿದ್ರೆ ಎಂಬುದಾಗಿ. ಆತನ ನಡವಿಕೆ ನೋಡಿ ಹೆಂಗಿದೆ, ಬಹಳ ಜನ ಅರ್ಥ ಮಾಡ್ಕೋಬಾರ್ದು, ಇದನ್ನು ಅರ್ಥ ಮಾಡ್ಕೋಬೇಕು. ಮುಂದೆ ಹೋಗ್ತೀರಿ. ಆತನು, ಅರ್ಥ ಆಯ್ತಾ? ಹಲೋ, ಲೆಡ್ ದೆಮ್ ಥ್ರೂ ದ ಗ್ರೇಟ್ ಒನ್. ಆತನು ನಿಮಗೆ ಕಷ್ಟದೊಳಗೆ ಒಳಪಡಿಸಿ, ಕಷ್ಟದೊಳಗೆ ಒಳಪಡಿಸಿ, ಅರ್ಥ ಹಲೋ, ಕಷ್ಟದೊಳಗೆ ಒಳಪಡಿಸಿ ಪರೀಕ್ಷಿಸಿದ ನಂತರ ಕೇಡಾಗಲಿಕ್ಕೆ ಕೊಡ್ಲಿಲ್ಲ. ಕಷ್ಟದಲ್ಲಿ ಹೋಗಿದ್ರು ಕೂಡ ನಿಮಗೆ ಮೇಲನ್ನು ಉಂಟು ಮಾಡೋದಕ್ಕಾಗಿ, ಅರ್ಥ ಆಯ್ತಾ? ನೀವು ಕಷ್ಟಕ್ಕೆ ಒಳಗಾದ್ರೂ ಕೂಡ ನಿಮಗೆ ಕೇಡಾಗಬೇಕಂತಲ್ಲ, ನಿಮಗೆ ಮೇಲಾಗಬೇಕೆಂಬುದಾಗಿ ಉದ್ದೇಶಪೂರ್ವಕವಾಗಿ ಐಗುಪ್ತ ದೇಶದಲ್ಲಿ ದಾಸರಾಗಿರ್ತಕ್ಕಂಥ ನಿಮ್ಮನ್ನು ಬಿಡುಗಡೆ ಮಾಡಿ, ವಿಷ ಸರ್ಪಗಳು, ಅರ್ಥ ಆಯ್ತಾ? ಆ ತಾಪ ಸರ್ಪಗಳು, ಚೇಳುಗಳು ಇದ್ದ ಆ ಘೋರವಾದ ಮಹಾ ಅರಣ್ಯದಲ್ಲಿ, ನೀವು ನೀರು ಬತ್ತು ಹೋದ ಭೂಮಿಗಳಲ್ಲಿ ದಾಟಿಸಿ ಬತ್ತಿಯಾದ ಬಂಡೆ ಒಳಗಿಂದ ನೀರನ್ನು ಹೊರಡಿಸಿಕೊಟ್ಟು ನಿಮ್ಮ ಪೂರ್ವಿಕರಿಗೆ ತಿಳಿಯದೇ ಇದ್ದ ಮನ್ನಾ, ಅಂದ್ರೆ ಮನ್ನಾ ಎಂಬುದರೆ ದೇವದೂತರು ಉಣ್ಣುವಂತ ಊಟ, ಅದು ಆಹಾರ ಕೊಟ್ಟು ಪೋಷಿಸಿದಾತನನ್ನು ನೀವು ಮರೆತು ಮನಸ್ಸಿನೊಳಗೆ ಈ ಭಾಗ್ಯವು ನಮ್ಮ ಸ್ವಂತ ಬಲದಿಂದ ಬಂದಿದೆ ಎಂದು ನಮಗೆ ಉಂಟಾಯಿತು, ಈ ಸೌಭಾಗ್ಯ ಈ ಐಶ್ವರ್ಯ ನಮಗೆ ಉಂಟಾಯಿತು ಎಂಬುದಾಗಿ ಹೇಳಬಾರದು. ಆದುದರಿಂದ ನಿಮ್ಮ ದೇವರಾದ ಯೆಹೋವನು ತಾನು ನಿಮಗೆ ಪಿತೃಗಳಿಗೆ ಪ್ರಮಾಣ ಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವನಾಗಿ ಇಂಥ ಸೌಭಾಗ್ಯ ಐಶ್ವರ್ಯವನ್ನು ಸಂಪಾದಿಸುವ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ ಎಂದು ಸ್ಮರಿಸಿರಿ. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ಆಶೀರ್ವಾದಕ್ಕೆ ನೀವು ಬಾಧ್ಯರಾಗಬೇಕಂತ ಇಷ್ಟಪಡ್ತಾ ಇದ್ದೀರಾ? ಪ್ರೈಸ್ ದ ಲಾರ್ಡ್ ಜೀಸಸ್. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರೇ, ನನ್ನ ಜೊತೆಲಿ ಎದ್ದು ನಿಂತು ಕಣ್ಣನ್ನು ಮುಚ್ಚಿ ಪ್ರಾರ್ಥನೆಯಲ್ಲಿ ಏಕೀಭವಿಸಿದಾದರೆ ನಿನ್ನ ಎಲ್ಲ ಕಹಿಯಾದ ಜೀವನವನ್ನು ಸಿಹಿ ಸಂತೋಷದಿಂದ ಹಾಲು ಜೇನು ಹರಿಯುವಂಥ ಜೀವನವಾಗಿ ಮಾರ್ಪಾಟು ಮಾಡತಕ್ಕಂಥ ಆ ಮರ
ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟಿರುವ ಮರ ಇವತ್ತು ನಮಗಾಗಿದೆ. ಎಸಯ್ಯ, ಯಾರ್ಯಾರು ಈ ಸುವಾರ್ತೆಯನ್ನು, ಈ ಮಧುರವಾದಂಥ ವಾರ್ತೆಯನ್ನು ಕೇಳಿದರೆ ಕರ್ತನೆ, ಅವರ ಮನೆಯಲ್ಲಿ ಕುಟುಂಬದಲ್ಲಿರ್ತಕ್ಕಂಥ ರೋಗಗ್ರಸ್ತರನ್ನು ಯೇಸು ಕ್ರಿಸ್ತನ ಗಾಯಗಳ ಹಸ್ತವನ್ನು ಚಾಚಿ ಕರ್ತನೆ ಅವರನ್ನು ಮುಟ್ಟು ಕರ್ತನೆ, ಯೇಸು ನಾಮದಲ್ಲಿ ಕರ್ತನೆ ಅವರು ಗುಣಮುಖರಾಗಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ಯಾರ್ಯಾರು ಕಣ್ಣೀರಿನಿಂದ, ದುಃಖದಿಂದ, ಬಾಧೆಗಳಿಂದ, ವೇದನೆಗಳಿಂದ ಬಳಲುತ್ತಾ ಇದ್ದಾರೆ ಕರ್ತನೆ, ಅವರೆಲ್ಲ ಕಣ್ಣೀರು, ದುಃಖ, ಬಾಧೆಗಳಿಗೆ ಕಾರಣವಾಗಿರ್ತಕ್ಕಂಥ ಅವೆಲ್ಲ ಹಿಂಸೆ, ಸಂಕಟ, ವೇದನೆಗಳಿಂದ ಅವರಿಗೆ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ ಕರ್ತನೆ. ಯೇಸು ನಾಮದಲ್ಲಿ ಸಂಪೂರ್ಣ ಬಿಡುಗಡೆ ಅವರಿಗೆ ಉಂಟಾಗಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ನನ್ನ ಪ್ರಿಯ ಸಹೋದರಿ ಸಹೋದರನ ಕರ್ತನೆ, ಇವತ್ತು ಈ ಸುವಾರ್ತೆಯನ್ನು ಕೇಳತಕ್ಕಂಥವ್ರಿಗೆ ಇನ್ನು ಯಾವತ್ತಿಗೂ ಕರ್ತನೆ, ನಂಬಿರ್ತಕ್ಕಂಥ ನಿನ್ನ ಮಕ್ಕಳಿಗೆ ಯಾವತ್ತಿಗೂ ಕರ್ತನೆ ಯಾವ ವ್ಯಾಧಿಯು, ಯಾವ ಜಾಡ್ಯವು ಇರದಂತೆ ಅವರನ್ನು ಕರ್ತನೆ ಕಾಪಾಡತಕ್ಕಂಥ, ಸ್ವಸ್ಥತೆ ಮಾಡುವ ಯೆಹೋವನು ನಾನೇ ಆಗಿದ್ದೇನೆ ಎಂಬುದಾಗಿ ಹೇಳಿದಂತೆ ಕರ್ತನೆ 40 ವರ್ಷ ಅವರ ಜೀವಮಾನ ಕಾಲವೆಲ್ಲ ಯಾರ್ಯಾರು ದೇವರ ವಾಕ್ಯದ ಪ್ರಕಾರವಾಗಿ ನಡೆದ್ರು ತೃಪ್ತಿಯುಳ್ಳ ದೀರ್ಘಾಯನ್ನು ಪಡ್ಕೊಂಡು ಅವರು ಮರಣಿಸಲಿಲ್ಲ. ಬೈಬಲ್ ಹೇಳುತ್ತದೆ ಅವರು ನಿದ್ರಿಸಿದ್ದಾರೆ ಎಂಬುದಾಗಿ. ತೃಪ್ತಿಯುಳ್ಳ ದೀರ್ಘಾಯನ್ನು ಪಡ್ಕೊಂಡು ಹಾಲು ಜೇನು ಹರಿಯುವ ದೇಶದ ಸುಖ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯವನ್ನು ಅನುಭವಿಸಿ ನಿದ್ರಿಸಿದ್ದಾರೆ ಎಂಬುದಾಗಿ, ಆ ಸುಖ, ಕ್ಷೇಮ, ಸಮೃದ್ಧಿ, ಆ ಹಾಲು ಜೇನು ಹರಿಯುವಂಥ ಜೀವನ ಕರ್ತನೆ ನನ್ನನ್ನು ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ, ಆತ್ಮೀಯರಿಗೆ ಉಂಟಾಗಲಿ, ಉಂಟಾಗಲಿ, ಯೇಸು ನಾಮದಲ್ಲಿ ನಂಬಿದ್ದ ಎಲ್ಲರಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸುತ್ತಾ ಕರ್ತನೆ ಈ ಸುಖದಿಂದ, ಈ ಕ್ಷೇಮದಿಂದ ಅನೇಕ ಜನರಿಗೆ ನಾವೆಲ್ಲರೂ ಸಾಕ್ಷಿಯಾಗಿರುವಂತೆ ಸಹಾಯ ಮಾಡಿಕರ್ತನೆ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀವಿ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ನಿಜವಾಗಲೂ ನಿಮ್ಮ ಆತ್ಮದ ದಾಹವನ್ನು ದೇವರು ಇವತ್ತು ತೀರಿಸ್ತಾ ಇದ್ದಾನೆ. ಗಾಡ್ ಬ್ಲೆಸ್ ಯು, ಗಾಡ್ ಲವ್ಸ್ ಯು. ಪ್ರೈಸ್ ದ ಲಾರ್ಡ್ ಜೀಸಸ್.